ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು GM ದರ್ಶನ್ ಅಂತಂದ್ಬಿಟ್ಟು ದೈಹಿಕ ಶಿಕ್ಷಕರು ಶ್ರೀ ಶಾಂತಮಾಲಾ ದೇಶಿಕೇಂದ್ರ ಸ್ವಾಮಿ ಪ್ರೌಢಶಾಲೆ ನಾಗೇನಹಳ್ಳಿ. ಇವತ್ತು ನಾನು 8ನೇ ತರಗತಿಯ ದೈಹಿಕ ಶಿಕ್ಷಣದ ಮಹತ್ವದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳೇ. ಇದು ದೈಹಿಕ ಶಿಕ್ಷಣದ ಮಹತ್ವ ಅಂದ್ರೆ ಏನು ಅದು ನಾವು ಪ್ರಥಮವಾಗಿ ತಿಳ್ಕೊಳ್ಳೋಣ ಮಕ್ಕಳೇ. ಪ್ರತಿಯೊಂದು ವಿಷಯಕ್ಕೂ ಸಹ ತನ್ನದೇ ಆದಂತಹ ಮಹತ್ವ ಏನು ಹೊಂದಿರುತ್ತೋ. ಗಣಿತ ತಗೊಂಡ್ರೆ ನಿಮಗೆ ಇಲ್ಲಿ ಕಲಿಯುವಂತಹ ಲೆಕ್ಕಗಳು ನಿಮ್ಮ ಜೀವನದುದ್ದಕ್ಕೂ ಸಹ ಆ ಲೆಕ್ಕಗಳು ಅನುಕೂಲಕ್ಕೆ ಬರುತ್ತೆ. ಅದೇ ತರ ಭಾಷಾ ವಿಷಯಗಳು ಅಷ್ಟೇ, ಇಂಗ್ಲಿಷ್ ಆಗಲಿ, ಹಿಂದಿ ಆಗಲಿ, ನಮ್ಮ ಮಾತೃಭಾಷೆ ಕನ್ನಡ ಆಗಲಿ, ನಾವು ಇದನ್ನ ಕಲಿತ್ರೆ ರಾಜ್ಯದ ಹೊರಗಿನ ರಾಜ್ಯಗಳಿಗೆ, ಹೊರ ರಾಜ್ಯಗಳಿಗೆ ನಾವು ಹೋದಾಗ ಅಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ನಮಗೆ ಮಾತಾಡೋದು ಸಹಕಾರಿಯಾಗಿರುತ್ತದೆ. ಹಾಗೂ ಕನ್ನಡವನ್ನು ಕಲಿಯೋದ್ರಿಂದ ನಮ್ಮ ಸಮಾಜದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲೇ ಬೇಕಾದರೂ ಹೋಗೋದು ನಾವು ಮಾತನ್ನು ಆಡಲು ಬರುವಂಥ ಭಾಷೆ ಅದು ಕನ್ನಡ ಭಾಷೆ ಆಗಿರುತ್ತದೆ. ಅದೇ ರೀತಿ ವಿಜ್ಞಾನ ಆಗಲಿ, ಸಮಾಜ ಆಗಲಿ, ಅದು ತನ್ನದೇ ಆದಂತಹ ಮಹತ್ವ ಹೊಂದಿರುತ್ತದೆ. ಅದೇ ರೀತಿ ನಮ್ಮ ದೈಹಿಕ ಶಿಕ್ಷಣಕ್ಕೂ ಸಹ ಅದರದೇ ಆದಂತಹ ಮಹತ್ವವನ್ನು ಹೊಂದಿದೆ. ಏನು ಅನ್ನೋದನ್ನ ನಾವು ಈ ದಿನದ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮತ್ತೆ ಶಾಲಾ ಹಂತದಲ್ಲಿ ಪಠ್ಯಕ್ರಮ ಶೈಕ್ಷಣಿಕ ಅಂಶಗಳು ಮಾನಸಿಕ ಅಭಿವೃದ್ಧಿಯನ್ನ ಸಾಧಿಸುವಲ್ಲಿ ಸಹಕಾರಿಯಾಗಿದೆ. ಮಕ್ಕಳೇ, ನೀವು ಏನು ಓದ್ತಿರಲ್ಲ, 6 ವಿಷಯಗಳನ್ನ ಓದ್ತಿರಲ್ಲ, ಅದು ನಿಮ್ಮ ಶೈಕ್ಷಣಿಕ ಅಂಶಗಳನ್ನ ಮಾನಸಿಕ ಅಭಿವೃದ್ಧಿ ಮಾತ್ರ ಸಹಕಾರಿಯಾಗಿರುತ್ತದೆ. ಆದರೆ ದೈಹಿಕ ಶಿಕ್ಷಣ ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಮತ್ತು ನಮ್ಮ ದೇಹಕ್ಕೆ ಅಭಿವೃದ್ಧಿಯನ್ನ ಪಡಿಸಲು ತುಂಬಾ ಸಹಕಾರಿಯಾಗಿದೆ. ಮತ್ತೆ ಕ್ರಮಬದ್ಧವಾದ ದೈಹಿಕ ಶಿಕ್ಷಣವು ಸಮರ್ಪಕ ದೈಹಿಕ ಬೆಳವಣಿಗೆ ಮತ್ತು ದೇಹದಾಢ್ಯ ಸಾಧಿಸುವುದೇ ಖಚಿತಪಡಿಸುತ್ತದೆ. ನಾವು ದೈಹಿಕ ಶಿಕ್ಷಣವನ್ನು ಯಾಕೆ ತಿಳ್ಕೋಬೇಕು, ದೈಹಿಕ ಶಿಕ್ಷಣವನ್ನು ನಾವು ಏಕೆ ಅಳವಡಿಸಿಕೊಳ್ಬೇಕು ಅಂದ್ರೆ ನಮ್ಮ ದೇಹ, ನಮ್ಮ ಆರೋಗ್ಯ, ನಮ್ಮ ಬೌದ್ಧಿಕ ಮಟ್ಟವನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ನಾವು ದೈಹಿಕ ಶಿಕ್ಷಣ ಖಚಿತಪಡಿಸಿಕೊಳ್ಳಬೇಕಾಗಿದೆ. ಅಂದ್ರೆ ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದಿಂದ ಶಿಕ್ಷಣದ ಎಲ್ಲಾ ಹಂತಗಳವರೆಗೂ ಮಕ್ಕಳೇ, ಪ್ರಾಥಮಿಕ ಶಾಲೆಗಳಿಂದ ಹಿರಿಯ ಪ್ರಾಥಮಿಕ, ಕಿರಿಯ ಪ್ರಾಥಮಿಕ, ನಮ್ಗೆ 1ನೇ ಕ್ಲಾಸಿಂದಲೂ ಸಹ ಏನಾಗಿದೆ, ದೈಹಿಕ ಶಿಕ್ಷಣದ ಅವಶ್ಯಕತೆ ಇದೆ. ಹಾಗಾಗಿ ಪ್ರಸ್ತುತ ಈಗ ದೈಹಿಕ ಶಿಕ್ಷಣವನ್ನ 1ನೇ ತರಗತಿಯಿಂದಲೂ ಅಳವಡಿಸಬೇಕು. ಪಾಠವನ್ನ ಅವರಿಗೂ ಸಹ ಆಟವನ್ನು ಆಡಿಸಬೇಕು ಎಂದು ಮೊನ್ನೆ ಜಾರಿಯಾಗಿದೆ. ನ್ಯೂಸ್ ಪೇಪರ್ ಅಲ್ಲಿ ಅದು ಬಂದಿತ್ತು. ಇಲ್ಲಿವರೆಗೂ ಎಲ್ಲಿ ತನಕ ಇತ್ತು ಅಂದ್ರೆ 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪಾಠ್ಯ ಪುಸ್ತಕ ಇತ್ತು. ಅವರಿಗಷ್ಟೇ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲು ಅವಕಾಶ ಇತ್ತು. ನಂತರ ದೈಹಿಕ ಶಿಕ್ಷಣದ ಪಾಠದ ಬಗ್ಗೆ ಅವರಿಗೆ ಪುಸ್ತಕಗಳನ್ನ ಬೋಧನೆಯನ್ನ ಮಾಡ್ತಾ ಇದ್ರು. ಮತ್ತೆ ವಿವಿಧ ಬಗೆಯ ದೈಹಿಕ ಶಿಕ್ಷಣಗಳಲ್ಲಿ ಭಾಗವಹಿಸುವುದರೊಂದಿಗೆ ದೈಹಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಆರೋಗ್ಯಕರ ಜೀವನ ಶೈಲಿಯ ಮೂಲಭೂತ ತತ್ವಗಳನ್ನ ಮೈಗೂಡಿಸಿಕೊಳ್ಳುತ್ತಾರೆ. ಅಂದ್ರೆ ವಿಷಯಗಳನ್ನೆಲ್ಲ ತಿಳ್ಕೊಳ್ತಾ ಏನ್ ಮಾಡ್ತಿದ್ರು, ದೈಹಿಕ ಶಿಕ್ಷಣದಿಂದ ಅವರ ಆರೋಗ್ಯದ ಜೀವನದ ಶೈಲಿಯ ಮೂಲಭೂತವಾದ ತತ್ವಗಳನ್ನ ಮೈಗೂಡಿಸಿಕೊಳ್ತಾರೆ. ನಮ್ಮ ಆರೋಗ್ಯ ಹೇಗಿರ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಾರೆ ಅಲ್ವಾ ಮಕ್ಕಳೇ. ನಾವು ವ್ಯಾಯಾಮ ಮಾಡೋದ್ರಿಂದ ಏನು ಉಪಯೋಗಗಳು ಅನ್ನೋದು ಗೊತ್ತು, ನಾವು ಓಡೋದ್ರಿಂದ ಏನು ಉಪಯೋಗ ಅಂತ ಗೊತ್ತು, ಆಟವನ್ನು ಆಡೋದ್ರಿಂದ ಏನೇನು ಉಪಯೋಗ ಇದೆ ಅಂತೆಲ್ಲ ಗೊತ್ತಿದೆ ಅಲ್ವಾ ಮಕ್ಕಳು. ನಿಮಗೆ ಎಲ್ಲಾ ಸಬ್ಜೆಕ್ಟ್ಗಳು ಪಾಠಗಳು ಬೆಳಗ್ಗೆಯಿಂದ ಮಾಡ್ತಾ 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 ನಿಮ್ಗೆ ಏನಾಗುತ್ತೆ, ಬೋರ್ ಅನ್ಸುತ್ತೆ. ಯಾಕೆ, 4 ಗೋಡೆಗಳ ಮಧ್ಯದಲ್ಲಿ ಕೂತು ನಿಮಗೆ ಏನಾಗುತ್ತೆ, ಬೋರ್ ಅನ್ಸುತ್ತೆ. ಆ ಮಧ್ಯದಲ್ಲಿ ನಿಮಗೆ ಏನಾದ್ರು ಪಿ ಪೀರಿಯಡ್ ಬಂತು, ನೆಕ್ಸ್ಟ್ ಪಿ ಪೀರಿಯಡ್ ಅಂದ್ರೆ ನಿಮ್ಮ ಮನಸ್ಸಲ್ಲೇ ಇರುತ್ತೆ, ನಮಗೆ ದೈಹಿಕ ಶಿಕ್ಷಕರು ಬರ್ತಾರೆ, ಹೊರಗಡೆ ಆಟಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಹಾಗೆ ನಿಮಗೆ ಈ ವಿಷಯಗಳನ್ನ ತಿಳ್ಕೊಂಡು ಪಾಠ ಕೇಳಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ನಿಮಗೆ ಜಿಗುಪ್ಸೆ ಬರುತ್ತೆ ಪಾಠಗಳ ಬಗ್ಗೆ. ಹಾಗಾಗಿ ಸ್ವಲ್ಪ ಹೊತ್ತು ಮಟ್ಟಿಗೆ ನಮ್ಗೆ ಏನಾದ್ರು ಮೈದಾನ ಕರ್ಕೊಂಡು ಹೋಗಿ ನಿಮ್ಮನ್ನ ಆಟ ಆಡಿಸಿ ಮತ್ತೆ ನಾವು ಕರ್ಕೊಂಡು ಬಂದ್ವಿ ಅಂದ್ರೆ ಮತ್ತೆ ನಿಮ್ಮ ಮೈದಾನ ಏನಾಗಿರುತ್ತೆ, ತುಂಬಾ ಫ್ರೆಶ್ ಆಗಿರುತ್ತೆ. ಪಾಠವನ್ನು ಕೇಳೋದಕ್ಕೆ ಆಸಕ್ತಿಯನ್ನು ತೋರಿಸ್ತೀರಿ.
ಅಲ್ವಾ ಮಕ್ಕಳೇ? ಹಾಗಾಗಿ ನಮ್ಗೆ ಏನಾಗುತ್ತೆ, ಮೂಲಭೂತ ಆರೋಗ್ಯಕರವಾದ ಜೀವನದ ಮೂಲಭೂತ ತತ್ವಗಳನ್ನು ನಾವು ಅಳವಡಿಸಿಕೊಂಡಿರ್ತೀವಿ. ಇದರಿಂದ ಭವಿಷ್ಯದಲ್ಲಿ ಆರೋಗ್ಯವಂತ ಹಾಗೂ ತಿಳುವಳಿಕೆಯಿಂದ ಕೂಡಿದ ನಾಗರಿಕರಾಗಲು ನಾವು ಸಹಕಾರಿಯಾಗಿರುತ್ತದೆ ದೈಹಿಕ ಶಿಕ್ಷಣ. ಅದು ಮುಂದೆ ಅಂಶಗಳು ಬರ್ತವೆ, ಆ ಅಂಶಗಳಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಜೀವನದುದ್ದಕ್ಕೂ ಆರೋಗ್ಯಕರ ದೈಹಿಕ ಶಿಕ್ಷಣದ ಅನುಭವಿಸಲು ಅಗತ್ಯ ಜ್ಞಾನ, ಕೌಶಲ್ಯ ಹಾಗೂ ದಿಟ್ಟತನವುಳ್ಳ ದೈಹಿಕ ಸುಶಿಕ್ಷಿತ ವ್ಯಕ್ತಿಯನ್ನು ರೂಪಿಸಲು ದೈಹಿಕ ಶಿಕ್ಷಣದ ಗುರಿಯಾಗಿದೆ ಮಕ್ಕಳೇ. ಅಂದ್ರೆ ಏನು ಅದರ ಅರ್ಥ ಏನು? ಜೀವನದುದ್ದಕ್ಕೂ ಆರೋಗ್ಯಕರವಾಗಿರೋದು. ನೀವು ನೋಡಿ, ಆಟ ಆಡೋರಿಗೂ ಆಟ ಆಡದಿರೋರಿಗೂ ಮಾನಸಿಕವಾಗಿ ಏನಾದರೂ ತೊಂದರೆಗಳು ಇದ್ದೇ ಇರುತ್ತದೆ. ಬರೀ ರೂಮಲ್ಲಿ ಒಬ್ಬನೇ ಕೂತು 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 ಓದ್ತಾ ಇದ್ರೆ ಅವನು ಓದೋದ್ರಲ್ಲಷ್ಟೇ ಮುಂದುವರಿತಿರ್ತಾನೆ. ಅವನಿಗೆ ಯಾವುದೇ ತರಹದ ಸಾಮಾನ್ಯ ಜ್ಞಾನವಾಗಲಿ ಆರೋಗ್ಯದ ಬಗ್ಗೆ ಆಗಲಿ ಕಾಳಜಿ ಇರೋದಿಲ್ಲ, ಅವನಿಗೇನು ಗೊತ್ತಾಗೋದಿಲ್ಲ. ಆದ್ರೆ ನಾವು ಆಟ ಪಾಠ ಎರಡರಲ್ಲೂ ನಾವು ಇದ್ವಿ ಅಂದ್ರೆ ನಮ್ಮ ಆಟ ಏನ್ ಮಾಡುತ್ತೆ, ನಮ್ಮ ದೇಹವನ್ನ ಆರೋಗ್ಯವಾಗಿರುತ್ತೆ, ಮತ್ತೆ ನಮ್ಮ ಮನಸ್ಸನ್ನು ಸಹ ಆರೋಗ್ಯವಾಗಿ ಇರೋದು ಕಾರಣವಾಗುತ್ತೆ. ಅದ್ರ ಜೊತೆಗೆ ನಮಗೆ ಬೇರೆ ವಿಷಯಗಳಲ್ಲಿ ಆಸಕ್ತಿಯನ್ನ ಹೊಂದಲು ನಮಗೆ ದೈಹಿಕ ಶಿಕ್ಷಣ ಏನ್ ಮಾಡುತ್ತೆ, ಸಹಕಾರಿಯಾಗಿರುತ್ತೆ. ಮತ್ತೆ ಉತ್ತಮ ಆಹಾರಾಭ್ಯಾಸ ಹಾಗೂ ಸಮರ್ಪಕ ದೈಹಿಕ ಚಟುವಟಿಕೆಗಳನ್ನು ಆರೋಗ್ಯಕರ ಜೀವನ ಶೈಲಿಯಿಂದಾಗಿ ಸ್ಥೂಲಕಾಯ ಮತ್ತು ಸಂಬಂಧಿತ ಕಾಯಿಲೆಗಳನ್ನು ದೂರವಿಡಬಹುದು. ಮಕ್ಕಳೇ, ಉತ್ತಮ ಆಹಾರ, ಇವತ್ತು ನಾವು ತಿನ್ನುವಂತ ಆಹಾರ ಎಲ್ಲಾದ್ರೂ ಸಹ ಏನಾಗಿದೆ ಅಂದ್ರೆ ವಿಷ ಪದಾರ್ಥವಾಗಿದೆ ಮಕ್ಕಳೇ. ಹಾಗಾಗಿ ನಾವು ತಿನ್ನುವಂತ ಪ್ರತಿಯೊಂದು ಆಹಾರ, ಹಣ್ಣು, ಹಂಪಲು ನಾವು ಯಾವುದೂ ಸಹ ಇವತ್ತು ಉತ್ತಮವಾದದ್ದು ಅಂತ ಹೇಳಂಗಿಲ್ಲ. ಯಾಕೆಂದ್ರೆ ಬೆಳಿಬೇಕಾದ್ರೆ ಗೊಬ್ಬರ ಹಾಕಿ ಬೆಳಿತಾರೆ, ಬೆಳೆದಾದ್ಮೇಲೆ ಮಾರ್ಕೆಟ್ಗೆ ತಗೊಂಡೋದಾಗ ಹುಳ ಹಾಕಬಾರ್ದು ಅಂತಂದ್ಬಿಟ್ಟು, ಅಥವಾ ಹಣ್ಣುಗಳು ತರಕಾರಿಗಳು ಬೇಗ ಮಾಗಿ ಹಣ್ಣಾಗಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಅದು ಔಷಧಿಗಳನ್ನೆಲ್ಲ ಹೊಡಿತಾರೆ. ಆ ಹಣ್ಣುಗಳನ್ನ, ತರಕಾರಿಗಳನ್ನ, ದವಸ ಧಾನ್ಯಗಳನ್ನ ತಂದು ತಿಂದಾಗ ಏನಾಗುತ್ತೆ, ನಮ್ಮ ಆರೋಗ್ಯವನ್ನ ಕೆಡಿಸ್ಕೊಳ್ತೀವಿ. ಹಾಗಾಗಿ ಅದಕ್ಕೆಲ್ಲ ಉತ್ತಮವಾಗಿ ದೈಹಿಕ ಶಿಕ್ಷಣದಲ್ಲಿ ಯಾವ್ಯಾವ ಆಹಾರದಿಂದ ಯಾವ ಯಾವ ಸತ್ವಗಳು ನಮಗೆ, ಜೀವಸತ್ವಗಳು ಮತ್ತೆ ಪ್ರೋಟೀನ್ ಸಿಗುತ್ತೆ ಅನ್ನೋದನ್ನ ನಾವು ಈ ದೈಹಿಕ ಶಿಕ್ಷಣದಿಂದ ತಿಳ್ಕೊಳ್ಳೋಕೆ ಸಹಕಾರಿಯಾಗಿರ್ತದೆ. ಹಾಗಾಗಿ ನಾವು ಒಂದು ಫುಡ್ ನಲ್ಲಿ ಗುಡ್ ರೊಟೀನ್ ಅನ್ನ ಇಟ್ಕೊಂಡಿರ್ಬೇಕು. ನಾವು ಪ್ರತಿದಿನ ಆಹಾರವನ್ನ ಮಿತವಾಗಿ ಹೇಗೆ ಬಳಸಬೇಕು, ಯಾವ ಯಾವ ಪದಾರ್ಥಗಳನ್ನ ಬಳಸಬೇಕು ಅನ್ನೋದು ದೈಹಿಕ ಶಿಕ್ಷಣದಲ್ಲಿ ನಾವು ತಿಳ್ಕೋಬಹುದು. ಮಕ್ಕಳೇ, ನಿಮಗೆ ಹಿಂದೆಲ್ಲ ಜನರಲ್ ಕ್ಲಾಸ್ ತಗೊಂಡಾಗ ಆಹಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ? ಅದೇ ರೀತಿ ಮುಂದೆನೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಉತ್ತಮ ಆಹಾರ ಅಭ್ಯಾಸ. ಉತ್ತಮ ಆಹಾರ ಅಭ್ಯಾಸ ಅಂದ್ರೇನು? ನಾವು ಹಸಿ ತರಕಾರಿಗಳನ್ನ ತಿನ್ನುವಂಥದ್ದು, ಆಮೇಲೆ ಕಡ್ಡಿ ಕಾಳುಗಳನ್ನ ತಿನ್ನುವಂತಹ ಅಭ್ಯಾಸಗಳನ್ನ ಬೆಳೆಸ್ಕೊಂಡಿರ್ಬೇಕು. ಎಣ್ಣೆ ಪದಾರ್ಥಗಳು ಅಥವಾ ಬೇಕರಿ ಐಟಮ್ಗಳು, ಜಂಕ್ ಫುಡ್ಸ್ ಅಂತ ಕರಿತೀವಿ, ಅಂತಹ ಸಿದ್ಧಪಡಿಸಿದ ಆಹಾರ ಇವ್ಯಾವುದನ್ನು ಸಹ ನಾವು ಸೇವಿಸಬಾರ್ದು. ಎಂತ ಆಹಾರವನ್ನು ಸೇವಿಸಬೇಕು? ಮನೆಗಳಲ್ಲಿ ಬೆಳೆದಂತಹ ರಾಗಿ, ಜೋಳ, ಗೋಧಿ, ಕಡ್ಡಿ ಕಾಳುಗಳು ಇಂಥವುಗಳನ್ನು ನಾವು ಸೇವಿಸಬೇಕು. ತರಕಾರಿಗಳನ್ನು ಸೇವಿಸಬೇಕು. ಒಳ್ಳೊಳ್ಳೆ ತಾಜಾ ಹಣ್ಣುಗಳನ್ನು ನಾವು ಸೇವಿಸೋದ್ರಿಂದ ಉತ್ತಮವಾದಂತಹ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬಹುದು. ಹಾಗೂ ಸಮರ್ಪಕ ದೈಹಿಕ ಚಟುವಟಿಕೆಗಳು ಏನು ಅಂದ್ರೆ, ನಾವು ಹೇಳಿದ್ದಲ್ಲ, ಅದನ್ನೆಲ್ಲ ನಾವು ತಿಂದು ನಾವು ಕೂತ್ಕೊಂಡ್ರೆ ನಮ್ಮ ಆರೋಗ್ಯ ಸರಿ ಹೋಗುತ್ತಾ? ನಾವು ಯಾವುದೇ ಆಹಾರ ತಿಂದು ಸಮರ್ಪಕವಾಗಿ ದೈಹಿಕ ಚಟುವಟಿಕೆಗಳನ್ನ ನಾವು ಮಾಡಬೇಕಾಗಿರುತ್ತೆ. ನೀವೆಲ್ಲ ಸಾಮಾನ್ಯ ಹಳ್ಳಿ ಮಕ್ಕಳಾಗಿರೋದ್ರಿಂದ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮನೆಗಳಲ್ಲಿ ಹೊಲಗಳಲ್ಲಿ ಕೆಲಸ ಮಾಡ್ತೀರಿ. ನಿಮಗೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಏನಾಗಿರುತ್ತೆ, ದೈಹಿಕ ಚಟುವಟಿಕೆಗಳು ಆಗಿರುತ್ತೆ. ಚೀಲ ಓಡ್ತೀರಿ, ಬುಟ್ಟಿ ಓಡ್ತೀರಿ, ತಗೊಂಡೋಗಿ ಇಡ್ತೀರಿ, ಮಾಡ್ತೀರಿ, ಎಲ್ಲ ಆಗೋದ್ರಿಂದ ನಿಮಗೆ ಏನಾಗುತ್ತೆ, ಅಲ್ಲಿ ದೈಹಿಕ ಚಟುವಟಿಕೆ ಆಗಿರುತ್ತದೆ. ಆದ್ರೆ ಸಮರ್ಪಕವಾದಂತಹ ದೈಹಿಕ ಚಟುವಟಿಕೆ ಅಲ್ಲಿ ಆಗಿರೋಲ್ಲ. ನಿಮ್ಮ ಮನೆ ಕೆಲಸಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಹಾಗಾಗಿ ನಿಮಗೆ ಪ್ರತಿ ಶನಿವಾರ ಇಲ್ಲಿ ವ್ಯಾಯಾಮಗಳನ್ನು ಮಾಡಿಸ್ತೀವಿ, ಏರೋಬಿಕ್ಸ್ ಎಕ್ಸರ್ಸೈಸ್ಗಳನ್ನು ಮಾಡಿಸೋದ್ರಿಂದ ಮತ್ತೆ ಯೋಗ ಪ್ರಾಣಾಯಾಮಗಳನ್ನು ಮಾಡಿಸೋದ್ರಿಂದ ನಿಮ್ಗೆ ಏನಾಗಿರುತ್ತೆ, ದೈಹಿಕ ಚಟುವಟಿಕೆ ಕ್ರಮಬದ್ಧ ರೀತಿಯಲ್ಲಿ ನೀವು
ಅಳವಡಿಸಿಕೊಳ್ಳೋದಕ್ಕೆ ಸಹಕಾರಿಯಾಗಿರುತ್ತದೆ. ಆರೋಗ್ಯಕರ ಜೀವನದ ಶೈಲಿಯಿಂದಾಗಿ ಸ್ಥೂಲಕಾಯ ಅಂದ್ರೆ ಏನು? ಒಂದು ದಪ್ಪನಾಗಿ ಅಂದ್ರೆ ತುಂಬಾ ದೇಹ ಎತ್ತರಕ್ಕಿಂತ ತೂಕ ಜಾಸ್ತಿ ಇರುವಂತದ್ದು ಹಾಗೂ ಸಂಬಂಧಿತ ಕಾಯಿಲೆಗಳನ್ನು ದೂರವಿಡಬಹುದು. ಸಂಬಂಧಿತ ಕಾಯಿಲೆಗಳು, ಸ್ಥೂಲಕಾಯದಿಂದ ಏನೇನು ರೋಗಗಳು ಬರ್ತವೆ? BP ಬರುತ್ತೆ, ಶುಗರ್ ಬರುತ್ತೆ, ಸ್ಟ್ರೋಕ್ ಆಗುತ್ತೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ತರದ ಅನೇಕ ಕಾಯಿಲೆಗಳನ್ನ ನಾವು ಏನ್ ಮಾಡಬಹುದು ಅಂದ್ರೆ ಆರೋಗ್ಯಕರ ಆಹಾರ ಸೇವನೆಯಿಂದ ಮತ್ತು ನಿರ್ದಿಷ್ಟ ಮತ್ತು ಸಮರ್ಪಕವಾದ ದೈಹಿಕ ಚಟುವಟಿಕೆಗಳಿಂದ ಮಾತ್ರ ನಾವು ಇವನ್ನೆಲ್ಲ ದೂರ ಇಟ್ಟು ನಾವು ಆರೋಗ್ಯಕರವಾದಂತಹ ಒಂದು ಜೀವನವನ್ನು ಮಾಡಲು ಸಹಕಾರಿಯಾಗಿರುತ್ತದೆ. ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಾಧಿಸಲು ಅತ್ಯಂತ ಸಹಕಾರಿಯಾಗಿರುತ್ತದೆ. ಒಮ್ಮೆ ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಯಾರು? ನೀವುಗಳು ವಿದ್ಯಾರ್ಥಿ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ನಿಮಗೆ ಬೆಳಿಗ್ಗೆ ಆಟನೇ ಆಡ್ತಿದ್ದೀರಾ? ಇಲ್ಲ ಮಕ್ಕಳೇ. ಯಾಕೆಂದ್ರೆ ನೀವು ಬೆಳಿಗ್ಗೆ 9 ಗಂಟೆ ಬಂದು 9:50 ತನಕ ನೀವೇನ್ ಮಾಡ್ತೀರಿ? ಆಟಗಳನ್ನ ಆಡ್ತಾ ಇರ್ತೀರಿ ಅಲ್ವಾ? ನಿಮಗೆ ಇಷ್ಟವಾದಂತ ಆಟಗಳನ್ನ ನೀವು ಭಾಗವಹಿಸಿರ್ತೀರಿ, ಆಟ ಆಡ್ತಿರ್ತೀರಿ. ನಂತರ ಏನಾಗುತ್ತೆ? ಪ್ರೇಯರ್ ಆಗುತ್ತೆ, ನೀವು ಒಳಗಡೆ ಬಂದು ಕುತ್ಕೊಂತೀರಿ. ಆಮೇಲೆ ಪಾಠಗಳು ಸ್ಟಾರ್ಟ್ ಆಗುತ್ತೆ. ಪಾಠಗಳು ಕೇಳಿ 2 ಪೀರಿಯಡ್ 3 ಪೀರಿಯಡ್ ಕೇಳ್ತಿದ್ದಂಗೆ ನಿಮ್ಗೆ ಏನಾಗುತ್ತೆ? ಆ ಪಾಠಗಳನ್ನ ಕೇಳಿ ಬೇಜಾರಾಗುತ್ತೆ. ನಿಮ್ಮನ್ನ ಮತ್ತೆ ಹೊರಗಡೆ ನಾನು ಬಂದು ಏನ್ ಮಾಡ್ತೀನಿ? ನನ್ನ ಒಂದು ತರಗತಿಯಲ್ಲಿ ನಿಮ್ಮನ್ನ ಹೊರಗಡೆ ಕರ್ಕೊಂಡಾಗ ಆಟ ಆಡಿಸ್ತೀನಿ ಅಲ್ವಾ ಮಕ್ಕಳೇ? ಆಟ ಆಡಿಸೋದು, ಯೋಗ ಮಾಡಿಸೋದು, ಪಥಸಂಚಲನ ಮಾಡ್ತೀವಿ. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ? ನಿಮಗೆ ಒಂಥರ ಬುದ್ಧಿ ಚುರುಕಾಗುತ್ತೆ. ನಿಮ್ಗೆ ಏನೋ ಒಂಥರ ರಿಕ್ರಿಯೇಷನ್ ಆಗುತ್ತೆ, ಮನೋಲ್ಲಾಸ ಆಗುತ್ತೆ, ಬದಲಾವಣೆ ಆಗುತ್ತೆ. ನಿಮ್ಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮ್ಮಲ್ಲಿ ಏನೋ ಬದಲಾವಣೆ ಆಗುತ್ತದೆ. ಮತ್ತೆ ಮಧ್ಯಾಹ್ನ ಊಟ ಬಿಟ್ಟರು ಆಟ ಆಡ್ತೀರಿ. ಮತ್ತೆ ಸಂಜೆ 3:30 ಸಹ 5:30 ತನಕ ನೀವೇನ್ ಮಾಡ್ತೀರಿ? ಪ್ರತಿನಿತ್ಯ ಆಟವನ್ನು ಆಡ್ತೀರಿ. ಆಡೋದ್ರಿಂದ ಏನಾಗುತ್ತೆ? ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಆರೋಗ್ಯ ಏನಾಗಿರುತ್ತೆ? ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗ್ತಿರ್ತೀರಿ. ಆಟವನ್ನು ಆಡ್ತಾ ನೀವು ಸದೃಢರಾಗ್ತೀರಿ ನಮಗೆ ಅಲ್ವಾ? ಹಾಗೆಯೇ ವಿವಿಧ ಪ್ರಕಾರಗಳ ಚಲನೆಗಳು ಮತ್ತು ದೈಹಿಕ ಚಟುವಟಿಕೆಗಳಿಂದಾಗಿ ದೈಹಿಕ ಸದೃಢತೆ ದೊರಕುವುದಲ್ಲದೆ ಬುದ್ಧಿಯೂ ವಿಕಾಸಗೊಳ್ಳುತ್ತದೆ. ನೀವು ಆಟ ಆಡ್ತಾ ಎಕ್ಸರ್ಸೈಸ್ಗಳನ್ನ ಮಾಡ್ತಾ ಯೋಗಾಸನಗಳನ್ನ ಮಾಡೋದ್ರಿಂದ ಪ್ರಾಣಾಯಾಮಗಳನ್ನ ನೀವು ಮಾಡ್ತಾ ಇರ್ತೀರಿ. ಎಲ್ಲ ನಾನು ಹೇಳ್ಕೊಡುವ ರೀತಿ ನೀವು ಮಾಡ್ತಾ ಇರ್ತೀರಿ. ಅವುಗಳನ್ನೆಲ್ಲ ಮಾಡ್ತಾ ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಸಹ ನೀವು ಸದೃಢರಾಗಲು ಸಹಕಾರಿಯಾಗಿರುತ್ತದೆ ಮಕ್ಕಳೇ. ಕ್ರಮಬದ್ಧ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿರಂತರ ಬೆಳೆಯುತ್ತಿರುವ ಶಾಲಾ ವಿದ್ಯಾರ್ಥಿಗಳು ಈ ಕೆಳಗಿನ ಸೂಚಿಸಿದ ಲಾಭಗಳಿಂದ ಪಡೆಯಬಹುದು. ಏನೇನು ಲಾಭಗಳು ಅನ್ನೋದನ್ನ ನಾವು ಈ ತರಗತಿಯಲ್ಲಿ ತಿಳ್ಕೊಳ್ತೀವಿ. ಯಾವ್ಯಾವುದು ಅಷ್ಟು ಅಂಶಗಳನ್ನು ನಾವು ಇವತ್ತು ಈ ತರಗತಿಯಲ್ಲಿ ತಿಳ್ಕೊಳ್ತೀವಿ. ದೈಹಿಕ ದೈರ್ಘ್ಯತೆಯನ್ನು ಹೆಚ್ಚಿಸುತ್ತದೆ. ಅಲ್ವಾ ಮಕ್ಕಳೇ? ನಾವು ಸದೃಢರಾಗಿರ್ತೀವಿ. ಹೇಗೆ? ನಾವು ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸೋದ್ರಿಂದ ಕಷ್ಟ ಸಹಿಷ್ಣುತೆ ಅಂದ್ರೆ ಎಂಡೋರೆನ್ಸ್, ಆಮೇಲೆ ಸ್ನಾಯುಗಳ ಬಲ ಅಂದ್ರೇನು? ನಮ್ಮ ಮಾಂಸಖಂಡಗಳು ಏನಿದಾವಲ್ಲ, ಆ ಮಾಂಸಖಂಡಗಳು ಸದೃಢವಾದಂತಹ ಆಕಾರವನ್ನ ಕೊಡುತ್ತೆ. ನಾವು ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸೋದ್ರಿಂದ ಬರೀ ವ್ಯಾಯಾಮಗಳನ್ನು ನಾವು ಚೆನ್ನಾಗಿ ನಾವು ಮಾಡೋದ್ರಿಂದ, ಆ ವ್ಯಾಯಾಮಗಳನ್ನು ಮಾಡಿ ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳನ್ನ ಹೊರಹಾಕ್ತೀವಿ. ಬೆವರಿನ ಮೂಲಕ ನಾವು ಹೊರಹಾಕ್ತೀವಿ. ಆ ಹೊರಹಾಕುವ ಮೂಲಕ ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳು ಹೊರಗೋದಾಗ ನಮ್ಮ ಮಾಂಸಖಂಡಗಳು ಏನಾಗುತ್ತೆ? ಬಲಿಷ್ಠಗೊಳ್ಳುತ್ತವೆ, ಸದೃಢಗೊಳ್ಳುತ್ತವೆ, ಒಳ್ಳೆಯ ಆಕಾರವನ್ನು ನಮಗೆ ಕೊಡುತ್ತದೆ. ಕೊನೆತಲಗುಟ್ಟೆ ಅಷ್ಟೇ ಅಲ್ಲ, ಮೈಮಣಿತ ಅಂದ್ರೇನು? ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ.
ಫ್ಲೆಕ್ಸಿಬಿಲಿಟಿ. ಈ ಫ್ಲೆಕ್ಸಿಬಿಲಿಟಿಯಲ್ಲಿ ಯಾವ ರೀತಿ ನಾವು ಚೆನ್ನಾಗಿ ಅನುಕೂಲ ಆಗಿದೆ ಯೋಗ ಮಾಡೋದ್ರಲ್ಲಿ ನಮಗೆ ಫ್ಲೆಕ್ಸಿಬಿಲಿಟಿ ತುಂಬಾ ಸಹಕಾರಿಯಾಗಿರುತ್ತೆ ಅಲ್ವಾ ಮಕ್ಕಳೇ. ನಾವು ವ್ಯಾಯಾಮಗಳನ್ನು ಮಾಡ್ತೀವಿ ಮೈದಾನದಲ್ಲಿ, ಆ ಮಾಡೋದ್ರಿಂದ ನಿಮ್ಮಲ್ಲಿ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಆ ಫ್ಲೆಕ್ಸಿಬಿಲಿಟಿಯಿಂದ ನೀವು ಯೋಗವನ್ನ ಮಾಡಲು ಸಹಕಾರಿಯಾಗಿದೆ ಮಕ್ಕಳೇ ಅಲ್ವಾ ಮಕ್ಕಳೇ. ದೇಹದ ಸಂಯೋಜನೆ ಕೋಆರ್ಡಿನೇಷನ್ ಅಂತ ಕರಿತೀವಿ, ಬಾಡಿ ಕೋಆರ್ಡಿನೇಷನ್ ಅಂತ ನಾವು ಕರಿತೀವಿ. ಅದಕ್ಕೆಲ್ಲದಕ್ಕೂ ಸಹ ತರಬೇತಿಗಳಲ್ಲಿ ನಿಮಗೆ ಹೇಳ್ಕೊಡ್ತಿದ್ದೀನಿ ಅಲ್ವಾ ಮಕ್ಕಳೇ. ಕೋಆರ್ಡಿನೇಷನ್ ಬಾಡಿಯಲ್ಲಿ ಇರುತ್ತೆ. ಉದಾಹರಣೆ ಏನು ಅಂತಂದ್ರೆ ನೀವೇನ್ ಮಾಡ್ತೀರಿ, ಯಾರಾದ್ರೂ ಹೊಡಿಯಕ್ಕೆ ಬಂದ ನೀವೇನ್ ಮಾಡ್ತೀರಿ, ಹೊಡಿಲಿ ಅಂತ ನಿಂತ್ಕೊಂತೀರಾ, ಆಟೋಮೆಟಿಕಲಿ ಏನ್ ಮಾಡುತ್ತೆ ನಿಮ್ಮ ಕೈ ಅಡ್ಡ ಬರುತ್ತೆ ಅಲ್ವಾ. ಅಥವಾ ಏನಾದ್ರು ಬಾಲು ನಿಮ್ಮ ಹತ್ರ ಬಂತು ಅಂತ ನೀವೇನ್ ಮಾಡ್ತೀರಿ, ಆಟೋಮೆಟಿಕಲಿ ನಿಮ್ಮ ಕೈ ಜೋಡಿಸ್ತೀರಿ, ಆಟ ಆಡಕ್ಕೆ ಹೋಗ್ತೀರಿ ಅಲ್ವಾ. ಅದಕ್ಕೆ ನೀವು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತೀರಿ, ಅದನ್ನೇ ನಾವು ಕೋಆರ್ಡಿನೇಷನ್ ಅಂತ ಕರೆಯೋದು. ಅಥವಾ ಬಾಲ್ ಬಂದ್ರು ನಿಮ್ ಕೈ ಜೋಡಿಸಿದ್ರೆ ಸುಮ್ಮನೆ ನಿಂತ್ಕೊಂಡ್ರೆ ಏನಂತೀವಿ, ಅದು ನಿಮ್ಮ ಬಾಡಿಯಲ್ಲಿನ ಕೋಆರ್ಡಿನೇಷನ್ ಇಲ್ಲದೆ ಇರೋದ್ರಿಂದ ಆ ರೀತಿ ಆಗುತ್ತೆ. ಅದನ್ನೇ ನಾವು ಕೋಆರ್ಡಿನೇಷನ್ ಹೇಳೋದು. ನಾವು ಊಟವನ್ನು ಮಾಡ್ತೀವಿ, ಕತ್ಲಲ್ಲಿ ಊಟ ಮಾಡ್ತಾ ಇರ್ತೀವಿ ಅಲ್ವಾ ಮಕ್ಕಳೇ. ತಟ್ಟೆಯಲ್ಲಿ ಕಲ್ಸ್ಕೊಂತ ಇರ್ತೀವಿ, ಕಲ್ಸ್ಕೊಂಡೇ ಮಾಡ್ತೀವಿ, ಕತ್ಲಲ್ಲಿ ಬಾಯಿಗೆ ಇಟ್ಕೊಂತೀವಿ ಅಲ್ವಾ, ಇಲ್ಲೆಲ್ಲ ಸೈಡ್ ಇಟ್ಕೊಂತೀವ ನಾವು, ಇಲ್ಲ. ಯಾಕೆ, ಬಾಯಿ ಮತ್ತು ಕೈಗಳ ಕೋಆರ್ಡಿನೇಷನ್ ಇರುತ್ತೆ ಅಲ್ವಾ. ಆಮೇಲೆ ನಡೀತೀವಿ, ಓಡ್ತೀವಿ, ಓಡ್ಬೇಕಾದ್ರೆ ಏನ್ ಮಾಡ್ತೀವಿ, ಒಂದ್ ಕಾಲ ನಂತರ ಇನ್ನೊಂದು ಕಾಲನ್ನ ಇಡ್ತಾ ಹೋಗ್ತೀವಿ. ಒಂದ್ ಕಾಲ ಸಣ್ಣದಾಗಿ ಇನ್ನೊಂದು ಕಾಲ ದೊಡ್ಡದಾಗಿ ಇಡ್ತೀರಾ, ಎರಡೂ ಕಾಲಗಳನ್ನು ನಾವು ಏನ್ ಮಾಡ್ತೀವಿ, ಸಮನಾಗಿ ಇಡ್ತಾ ನಮಗೆ ಬೇಕಾದ ಹಾಗೆ ಬೇಕಾದಷ್ಟು ವೇಗವಾಗಿ ನಾವು ಓಡಲು ನಮ್ಮ ಬಾಡಿಯಲ್ಲಿ ಕೋಆರ್ಡಿನೇಷನ್ ಇರುತ್ತೆ. ಹಾಗಾಗಿ ನಾವು ಮಾಡ್ತೀವಿ, ಇದನ್ನು ಕೋಆರ್ಡಿನೇಷನ್ ಅಂತ ಕರಿತೀವಿ. ಆದ್ರೆ ಕ್ರೀಡೆಯಲ್ಲಿನ ಕೋಆರ್ಡಿನೇಷನ್ ಬೇರೆ ಇರುತ್ತೆ. ನೀವು ವಾಲಿಬಾಲ್ ಆಟ ಆಡ್ತೀರಿ, ಖೋಖೋ ಆಡ್ತೀರಿ ಅಲ್ವಾ, ನೀವು ಒಬ್ಬರೇ ಆಟ ಆಡ್ತೀರಾ, ನಿಮಗೆ ಬಾಲ್ ಬಂತು ನೀವು ಒಬ್ಬರೇ ಕಳಿಸ್ಬಿಡ್ತೀರಾ ಆ ಕಡೆಗೆ, ನೀವು 3 ಟಚ್ ಅನ್ನು ಬಳಸ್ತೀರಿ, ಖೋಖೋದಲ್ಲಿ ಕೊಡ್ತೀರಿ ಅಲ್ವಾ. ಇವೆಲ್ಲ ಯಾಕೆ ಮಾಡ್ತೀರಿ, ಇದು ಆ ತಂಡದಲ್ಲಿನ ಕೋಆರ್ಡಿನೇಷನ್ ಆಗಿರುತ್ತದೆ, ಗೊತ್ತಿಲ್ಲ. ಹಾಗಾಗಿ ಸಂಯೋಜನೆ ಬಹಳ ಮುಖ್ಯವಾಗಿರುತ್ತೆ. ನಮ್ಮ ದೇಹಕ್ಕಾಗ್ಲಿ ತಂಡಕ್ಕಾಗ್ಲಿ ಸಂಯೋಜನೆ ಏನಾಗುತ್ತೆ, ತುಂಬಾ ಅವಶ್ಯಕತೆ ಇರುತ್ತೆ. ಇದು ಎಲ್ಲಿ ದೊರಕುತ್ತೆ ಅಂದ್ರೆ ನಮಗೆ ದೈಹಿಕ ಶಿಕ್ಷಣದಲ್ಲಿ, ಕ್ರೀಡೆಗಳಲ್ಲಿ ನಮಗೆ ದೊರಕುತ್ತೆ. ಮತ್ತೆ ಅಂಶಗಳ ಬೆಳವಣಿಗೆ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಈ ಲಾಭಗಳನ್ನೆಲ್ಲ ನಾವು ಪಡಿಬಹುದು. ಯಾವುದೋ ದೈಹಿಕ ದಾರ್ಢ್ಯತೆಯನ್ನ ಹೆಚ್ಚಿಸುತ್ತದೆ. ಈ ಬಾಡಿ ಬಿಲ್ಡರ್ ಅಂತ ಕರಿತೀವಿ ಅಲ್ವಾ, ಅವ್ರೇನ್ ಮಾಡೋದು, ಜಿಮ್ಗಳಿಗೆ ಹೋಗ್ತಾರೆ, ಜಿಮ್ಗಳಿಗೆ ಹೋಗಿ ಕಬ್ಬಿಣದ ಬಾರ್ಗಳನ್ನು ಎತ್ತೋದ್ರಿಂದ ನಮ್ಮ ಮಾಂಸಖಂಡಗಳನ್ನ ಸದೃಢಗೊಳಿಸ್ಕೊಳ್ತಾರೆ ಅಲ್ವಾ ಮಕ್ಕಳೇ. ಅದು ಎಲ್ಲಿ ಹೋಗೋದು, ಜಿಮ್ ಯಾಕೆ ಸಂಬಂಧಪಟ್ಟಿರೋದು, ಯಾವ ವಿಷಯಕ್ಕೆ ಸಂಬಂಧಪಟ್ಟಿರೋದು, ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋದು. ಅಖಾಡಗಳು ಮತ್ತು ವ್ಯಾಯಾಮ ಶಾಲೆಗಳಲ್ಲಿ ನಾವು ಕಸರತ್ತನ್ನು ಮಾಡಿದಾಗ ನಮ್ಮ ದೇಹ ಏನಾಗುತ್ತೆ, ಪ್ರತಿದಿನ ಬೆವರನ್ನು ಸುರಿಸ್ತಾ ನಮ್ಮ ಮಾಂಸಗಳು ಪ್ರತಿದಿನ ಸದೃಢವಾಗ್ತಾ ಹೋಗುತ್ತೆ. ಆಮೇಲೆ ಎರಡನೇ ಅಂಶ ಅದು ದೀರ್ಘಕಾಲಿಕ ಆರೋಗ್ಯದ ಲಾಭಗಳು. ಎರಡನೇದು ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ಇದು ತುಂಬಾ ಅತಿ ಮುಖ್ಯವಾಗಿ ಇರುವಂತದ್ದು. ಏನು ಅಂದ್ರೆ ದೀರ್ಘಕಾಲಿಕ ಆರೋಗ್ಯದ ಲಾಭಗಳು. ನಮಗೆ ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ದೈಹಿಕ ಶಿಕ್ಷಣದಲ್ಲಿ ತೊಡ್ಕೊಂಡಿರ್ಬೇಕು. ನಾವು ಅಲ್ಲಿ ಏನ್ ಮಾಡ್ತೀವಿ, ನಾವು ತಿನ್ನಂತ ಆಹಾರಗಳನ್ನ ಕರಗಿಸೋದಕ್ಕೋಸ್ಕರ ನಾವು ಓಡ್ತೀವಿ, ವಾಕಿಂಗ್ ಮಾಡೋದೆಲ್ಲ ನೋಡ್ತೀವಿ ಅಲ್ವಾ ಮಕ್ಕಳೇ. ದೀರ್ಘಕಾಲಿಕ ಆರೋಗ್ಯ ಅಂತಂದ್ರೆ ಯಾವ ರೋಗಗಳಿಂದ ನಾವು ದೂರ ಇರ್ತೀವಿ ಹೇಳಿ. ನಮಗೆ ಒಂದು ಸರಿ ರೋಗಗಳು ಬಂದ್ರೆ ಕೆಲವು ರೋಗಗಳು ನಾವು ತಗೊಳ್ಳುವಂತ ಟ್ರೀಟ್ಮೆಂಟ್ ಇಂದ ಹೋಗ್ಬಿಡುತ್ತೆ. ಜ್ವರ, ಶೀತ, ಕೆಮ್ಮು, ಹೊಟ್ಟೆ ನೋವು, ತಲೆನೋವು ಇಂಥವೆಲ್ಲ ಹೋಗ್ತವೆ. ಆದ್ರೆ ಒಂದು ಸರಿ ನಮ್ಮ ದೇಹಕ್ಕೆ ಹೋಗಿದ್ರೆ ಅದು ಹೋಗದೇ ಇರುವಂತ ರೋಗಗಳು ಇದಾವೆ ಮಕ್ಕಳೇ. ಅವು ಯಾವ್ಯಾವ ಅಂದ್ರೆ ಶುಗರು, BP, ಆಮೇಲೆ ಹಾರ್ಟ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಈ ತರದ ಕೆಲವೊಂದು ಪ್ರಾಬ್ಲಮ್ಗಳು ಏನಾಗಿರ್ತವೆ
ನಮ್ಮ ದೇಹಕ್ಕೆ ಬಂತು, ಒಂದು ಸರಿ ಬಂತು ಅಂದ್ರೆ ಅವು ಹೋಗೋದಿಲ್ಲ. ಇವುಗಳನ್ನು ತರಿಸ್ಕೋಬಾರ್ದು. ನಾವು ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ನಾವು ದೈಹಿಕ ಚಟುವಟಿಕೆಗಳನ್ನು ನಾವು ಮಾಡಬೇಕು. ನಮ್ಮ ದೇಹವನ್ನ ಸದೃಢವನ್ನಾಗಿ ಮಾಡ್ಕೊಳ್ಬೇಕು. ಈ ರೀತಿಯನ್ನ ನಾವು ಮಾಡಬಹುದು. ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದಿರಿಸಿಕೊಳ್ಳುವುದರೊಂದಿಗೆ ಸ್ಥೂಲಕಾಯವನ್ನು ಹೊಂದದಂತೆ ನೋಡಿಕೊಳ್ಳಬಹುದಾಗಿದೆ. ಅಂದ್ರೆ ನಾವು ವ್ಯಾಯಾಮಗಳನ್ನು ಪ್ರತಿನಿತ್ಯ ಮಾಡೋದ್ರಿಂದ ಸ್ಥೂಲಕಾಯದ ದೇಹವನ್ನ ಆಗದೇ ಇರುವ ರೀತಿ ಕಾಯ್ದುಕೊಳ್ಳಬಹುದಾಗಿದೆ. ಒಂದರಂತೆ ನೋಡಿಕೊಳ್ಳಬಹುದು. ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿರುವುದು. ರಕ್ತದೊತ್ತಡ ಅಂದ್ರೇನು? ಬಿಪಿ, ಬ್ಲಡ್ ಪ್ರೆಷರ್ ಅಂತ ಕರಿತೀವಿ ಮಕ್ಕಳೇ. ಆ ಬ್ಲಡ್ ಪ್ರೆಷರ್ ಅನ್ನ ದೂರ ಇಡಬಹುದು ನಾವು. ಅಷ್ಟೇ ಅಲ್ಲದೆ ಅಧಿಕ ಕೊಲೆಸ್ಟ್ರಾಲ್ ಅನ್ನು ತಡೆಗಟ್ಟಬಹುದು. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಫ್ಯಾಟ್ಗೂ ವ್ಯತ್ಯಾಸ ಇದೆ ಮಕ್ಕಳೇ. ಸ್ಥೂಲಕಾಯ ಇರೋರು ಕೊಲೆಸ್ಟ್ರಾಲ್ ಇದೆ ಅಂತಲ್ಲ, ಅವರಿಗೆ ಫ್ಯಾಟ್ ಇರೋದ್ರಿಂದ ಅವರಿಗೆ ಸ್ಥೂಲಕಾಯನ್ನ ಹೊಂದಿರ್ತಾರೆ. ನೀವು ಉದಾಹರಣೆಗೆ ನೀವು ಸಿಟಿಗಳಿಗೆ ಹೋದ್ರೆ ತುಂಬಾ ಜನ ನೋಡಿರ್ತೀರಿ ಅಲ್ವಾ, ಆಮೇಲೆ ಫಿಲಂಗಳನ್ನು ನೋಡಿದ್ದೀರಿ. ಹಾಗೆ ಅವ್ರನ್ನ ಸ್ಥೂಲಕಾಯದವರು ಅಂತ ನಾವು ಕರಿಬಹುದು. ಆದ್ರೆ ಕೊಲೆಸ್ಟ್ರಾಲ್ ಇದೆಯಲ್ಲ, ನಾವು ತೆಳ್ಳಗಿದ್ರು ಸಹ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಇತ್ತು ಅಂದ್ರೆ ಆ ಕೊಲೆಸ್ಟ್ರಾಲ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಹೃದಯ ಭಾಗದ ಒಂದು ನರನಾಡಿಗಳಿಗೆ ಹೋದಾಗ ಅಲ್ಲಿ ಆ ರಕ್ತವನ್ನ ತಡೆದು ಆ ಹೃದಯಕ್ಕೆ ಮತ್ತು ರಕ್ತನಾಳಕ್ಕೂ ಸಂಬಂಧ ಇಲ್ಲ ರೀತಿ ಮಾಡಿ ನಮಗೆ ಹೃದಯಕ್ಕೆ ರಕ್ತವನ್ನ ಚಲನೆ ಮಾಡದೇ ಇರುತ್ತಲ್ಲ ತಡೆದು ನಮಗೆ ಹಾರ್ಟ್ ಅಟ್ಯಾಕ್ ಅನ್ನ ತರಿಸುವಂತಹ ಕೆಲಸವನ್ನ ಮಾಡುತ್ತೆ. ಇನ್ನೂ ಹೆಚ್ಚಿನದಾಗಿತ್ತು ಅಂದ್ರೆ ತುಂಬಾ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಇತ್ತು ಅಂದ್ರೆ ಬೇಗನೆ ಹಾರ್ಟ್ ಅಟ್ಯಾಕ್ ಆಗಿ ಕ್ಷಣದಲ್ಲಿ ಸಾಯುವ ರೀತಿ ಮಾಡುತ್ತೆ ಮಕ್ಕಳೇ. ಅದನ್ನ ಸಹ ನಾವು ಏನ್ ಮಾಡಬಹುದು? ವ್ಯಾಯಾಮಗಳನ್ನ ಮಾಡೋದ್ರಿಂದ, ಓಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ, ಯೋಗಾಸನ ಮಾಡೋದ್ರಿಂದ, ಏರೋಬಿಕ್ ಎಕ್ಸರ್ಸೈಸ್ಗಳನ್ನ ಮಾಡೋದ್ರಿಂದ, ವಾಕ್ ಮಾಡೋದ್ರಿಂದ, ಎಲ್ಲದರಿಂದಲೂ ಸಹ ಏನಾಗಿರುತ್ತೆ ಅಂದ್ರೆ ನಾವು ಅದನ್ನ ಮಾಡಿದಾಗ ನಮ್ಮ ಬಾಡಿ ಹೀಟ್ ಆದಾಗ ನಮ್ಮ ಬಾಡಿಯಿಂದ ಏನಾಗುತ್ತೆ, ದೇಹದಲ್ಲಿರುವಂತಹ ಕಲ್ಮಶವಾದಂತಹ ಬೆವರಿನ ನೀರು ಹೊರಬರುವ ಮೂಲಕ ಆ ಬೆವರಿನ ನೀರಿನ ಮೂಲಕ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಏನಾಗುತ್ತೆ, ಕರಗುತ್ತೆ. ಅವಾಗ ರಕ್ತ ಸುಗಮವಾಗಿ ಹೃದಯ ಮತ್ತು ನರನಾಡಿಗಳಿಗೆ ಸರಾಗವಾಗಿ ಚಲಿಸಲು ಅನುಕೂಲವನ್ನು ಮಾಡಿಕೊಡುತ್ತೆ. ಆಮೇಲೆ ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳನ್ನು ದೂರವಿಡಲು ಕ್ರಮಬದ್ಧ ದೈಹಿಕ ಶಿಕ್ಷಣ ಸಹಕಾರಿಯಾಗಿದೆ. ಮತ್ತೆ ನಾವು ಕ್ರಮಬದ್ಧವಾದಂತಹ ರೀತಿಯಲ್ಲಿ ನಾವು ದೈಹಿಕ ಚಟುವಟಿಕೆಗಳನ್ನು ಮಾಡೋದ್ರಿಂದ ಏನಾಗಿರುತ್ತೆ, ನಿಮಗೆ ಯಾವಾಗಲೇ ಹೇಳಿದೆ, ಬಿಪಿ ಮತ್ತು ಶುಗರ್ ಒಂದು ಸಲ ಬಂತು ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಹೋಗಲ್ಲ. ಅದು ಯಾವ ವಯಸ್ಸಿಗಾದ್ರೂ ಬರ್ಬೋದು. ಒಂದ್ಸಲಿ ಬಂತು ಅಂದ್ರೆ, ಈ ಸಕ್ಕರೆ ಕಾಯಿಲೆ ಬಂತು ಅಂದ್ರೆ ನಾವು ಆ ಬಂದಿದೆ ಅಂತ ಗೊತ್ತಾದಾಗಿಂದ ನಾವು ಸಿಹಿಯ ಪದಾರ್ಥಗಳನ್ನು ಸೇವಿಸುವುದನ್ನೇ ನಾವು ಬಿಡಬೇಕಾಗುತ್ತೆ. ಇನ್ನೂ ಅತಿಯಾದಾಗ ಇನ್ಸುಲಿನ್ ಇಂಜೆಕ್ಷನ್ ಅನ್ನು ನಾವು ತಗೊಂಡು ಬದುಕುವಂತ ಕಾಲ ಬಂದ್ಬಿಡುತ್ತೆ ಮಕ್ಕಳೇ. ಅವು ಯಾವನ್ನೂ ಸಹ ನಮ್ಮಲ್ಲಿ ಬರಬಾರ್ದು ಅಂದ್ರೆ ನಾವು ದೈಹಿಕ ಶಿಕ್ಷಣದಲ್ಲಿ ನಾವು ತೊಡಗಿರ್ಬೇಕಾಗಿರುತ್ತೆ ಮಕ್ಕಳೇ. ಅವಾಗ ಏನಾಗುತ್ತೆ, ನಮ್ಮ ದೇಹ ಸದೃಢವಾಗಿರುತ್ತೆ, ನಾವು ಆರೋಗ್ಯವಂತರಾಗಿರ್ತೀವಿ. ಅಷ್ಟೇ ಅಲ್ಲ, ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಆಮೇಲೆ ಹೃದಯದಲ್ಲಿ ಕೊಲೆಸ್ಟ್ರಾಲ್ ಹೋಗ್ಬೋದು ಅಥವಾ ಫ್ಯಾಟ್ ಹೋಗ್ಕೊಂಡ್ರು ಸಹ ಏನಾಗುತ್ತೆ, ಅದಕ್ಕೆ ಪಂಪ್ ಮಾಡೋದು ಹೃದಯಕ್ಕೆ ಕಷ್ಟ ಆಗುತ್ತೆ. ಅವಾಗ ನಮಗೆ ಉಸಿರಾಟದ ಪ್ರಾಬ್ಲಮ್ ಆಗಿ ನಮಗೆ ಬೇರೆ ಬೇರೆ ತರದ ಕಾಯಿಲೆಗಳನ್ನ ನಾವು ಸ್ಟ್ರೋಕ್ ಹೊಡಿಬಹುದು, ಸ್ಟ್ರೋಕ್ ಆಗುವಂತದ್ದಿರ್ಬೋದು, ಅಥವಾ ಎದೆ ಉಬ್ಬಿಸುವಂತದ್ದಾಗಿರ್ಬೋದು. ಈ ರೀತಿ ಅನಾರೋಗ್ಯಕ್ಕೆ ನಾವು ತುತ್ತಾಗಬೇಕಾಗುತ್ತೆ. ಇದೆಲ್ಲದರಿಂದ ನಾವು ದೂರ ಇರಬೇಕು ಅಂದ್ರೆ ಕ್ರಮಬದ್ಧವಾದಂತಹ ದೈಹಿಕ ಶಿಕ್ಷಣವನ್ನ ನಾವು ಮೈಗೂಡಿಸ್ಕೊಳ್ಬೇಕು. ಕ್ರಮಬದ್ಧವಾದಂತಹ ಚಟುವಟಿಕೆಗಳನ್ನು ಏನು ಅಂದ್ರೆ, ನಾವು ಪ್ರತಿನಿತ್ಯ ಬೆಳಿಗ್ಗೆ ಸರಿ ಸುಮಾರು 5-5:30, 6 ಗಂಟೆಯಿಂದ ಸುಮಾರು ಬೆಳಿಗ್ಗೆ ಹೊತ್ತು 1 ಗಂಟೆ, ಸಂಜೆ ಹೊತ್ತು 1 ಗಂಟೆ 2 ಗಂಟೆ ನಾವೇನ್ ಮಾಡಬೇಕು, ಓಡಬೇಕು. ಚೆನ್ನಾಗಿ ಓಡ್ಬಿಟ್ಟು ಬೆವರು ಸುರಿಸ್ಬೇಕು. ನಂತರ ವ್ಯಾಯಾಮಗಳನ್ನ ಮಾಡಬೇಕು. ಆಮೇಲೆ
ಪ್ರಾಣಾಯಾಮಗಳನ್ನ ಮಾಡಬೇಕು, ಯೋಗವನ್ನ ಮಾಡಬೇಕು. ಪ್ರತಿದಿನ ನೀವು 24 ತಾಸಿನಲ್ಲಿ ಕನಿಷ್ಠ 2 ತಾಸು ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ನೀವು ದೈಹಿಕ ಚಟುವಟಿಕೆಗಳಿಗೆ ನೀವು ನಿಮ್ಮ ಸಮಯವನ್ನು ಮೀಸಲಿಟ್ಟು ನೀವು ಪ್ರಾಮಾಣಿಕವಾಗಿ ನಿಜವಾಗ್ಲೂ ಸರಿಯಾಗಿ ಮಾಡಿದ್ರೆ ನಿಮಗೆ ಯಾವುದೇ ತರಹದ ರೋಗಗಳು ನಿಮ್ಮ ಹತ್ರ ಬರೋದಿಲ್ಲ ಮತ್ತೆ. ಹಾಗಾಗಿ ನಾವು ದೀರ್ಘಕಾಲಿಕವಾಗಿ ನಾವು ಬದುಕಬಹುದಾಗಿದೆ. ಅಂದ್ರೆ ಸುಮಾರು 70, 80, 90 ವರ್ಷ, 100 ವರ್ಷ ತನಕ ನಾವು ಬದುಕಬಹುದು ಮಕ್ಕಳೇ. ನಿಮಗೆ ಕ್ರೀಡೆಯಲ್ಲಿ ಟಿವಿಯಲ್ಲಿ ನೋಡಿ ಅಥ್ಲೆಟಿಕ್ಸ್ ಗಳಲ್ಲಿ ಇವತ್ತು 70 ವರ್ಷ 80 ವರ್ಷ ಆಗಿರೋರು ಸಹ ಓಡ್ತಾ ಇದ್ದಾರೆ. ಯಾಕೆ ಓಡ್ತಾ ಇದ್ದಾರೆ? ಅವರು ಸಣ್ಣ ವಯಸ್ಸಿನಿಂದನೇ ಈ ಕ್ರೀಡೆಗಳಲ್ಲಿ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ಅವರು ತನ್ನನ್ನು ತಾನು ತೊಡಗಿಸಿಕೊಂಡಿರೋದ್ರಿಂದ ಅವರ ಆರೋಗ್ಯ ಏನಾಗಿರುತ್ತೆ, ಉತ್ತಮ ಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಅವರಿಗೆ ಇವತ್ತಿಗೂ ಸಹ ಏನಾಗಿರುತ್ತೆ, ಓಡುವಂತಹ ಹವ್ಯಾಸ ಬೆಳೆಸ್ಕೊಂಡು ಅವರು ಇವತ್ತಿಗೂ ಆರೋಗ್ಯವನ್ನ ಕಾಪಾಡ್ಕೊಂಡಿರ್ತಾರೆ. ಯಾವುದೇ ಆಟ ಆಡಾಗ ನಾನು ಏನಿಲ್ಲ, ನಾನು ಊಟ ಮಾಡ್ತೀನಿ, ಬರೆ ಕೂತ್ಕೊಂತೀನಿ ಅಂತಂದ್ರೆ ಅವರಿಗೆ 20, 25 ವರ್ಷ, 30 ವರ್ಷಕ್ಕೆಲ್ಲ ಏನಾಗಿರುತ್ತೆ, ಶುಗರ್ ಬಂದಿದೆ ಮಕ್ಕಳೇ. ಶುಗರ್, BP ಬಂತು ಅಂದ್ರೆ ಅಲ್ಲಿಂದ ಅವರ ಜೀವ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೋಗುವ ಸಂದರ್ಭ ಇರುತ್ತೆ. ಹಾಗಾಗಿ ಅವಾಗ ನಾವು ನಮ್ಮ ಜೀವಕ್ಕೆ ಕೊಡೋ ಬೆಲೆಗಿಂತ ಮೊದಲೇ ದೈಹಿಕ ಶಿಕ್ಷಣವನ್ನು ನಾವು ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ದೀರ್ಘಕಾಲಿಕ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದಾಗಿದೆ. ನಂತರ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗಿರುತ್ತದೆ. ಮುಂದಿನದು ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗಿರುತ್ತದೆ. ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗಿರುತ್ತೆ. ದೈಹಿಕ ಶಿಕ್ಷಣ ಅಂತೂ ಬರೀ ದೇಹಕ್ಕಷ್ಟೇ ಅಲ್ಲ ಮಕ್ಕಳೇ, ನಮ್ಮ ಮನಸ್ಸನ್ನು ಸಹ ಏನ್ ಮಾಡುತ್ತದೋ ಸದೃಢಗೊಳಿಸುತ್ತೆ. ಅಂದ್ರೆ ದೈಹಿಕ ಶಿಕ್ಷಣದಲ್ಲಿ ಲಾಭವಾಗುವ ಅನುಭವಗಳು ವಿದ್ಯಾರ್ಥಿಗಳ ಮಾನಸಿಕ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ ಮಕ್ಕಳೇ. ನಮಗೆ ಹೊರಗಡೆ ವ್ಯಾಯಾಮಗಳಿರ್ಬೋದು, ಯೋಗಾಸನಗಳು, ಏರೋಬಿಕ್ಸ್, ಓಡೋದ್ರಿಂದ, ವಾಕ್ ಮಾಡೋದ್ರಿಂದ, ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ಮಾನಸಿಕವಾಗಿ ನಮ್ಮನ್ನ ಸದೃಢಗೊಳಿಸಿರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನಿಮಗೆ ಪ್ರತಿ ಶನಿವಾರ 1 ವಾರ ವ್ಯಾಯಾಮಗಳನ್ನ ಮಾಡಿಸ್ತೀನಿ, 1 ವಾರ ಏರೋಬಿಕ್ ಎಕ್ಸರ್ಸೈಸ್ ಮಾಡಿಸ್ತೀನಿ, 1 ವಾರ ಯೋಗಾಸನಗಳನ್ನ ಮಾಡಿಸ್ತೀನಿ, ಇನ್ನೊಂದು ವಾರ ಮಾಸ್ಪಿಟಿಯನ್ನು ಮಾಡಿಸ್ತೀನಿ ಅಲ್ವಾ ಮಕ್ಕಳೇ? ಪ್ರತಿಯೊಂದು ವಾರ ಒಂದೇ ಮಾಡಿಸ್ತಾ ಇರ್ತೀನಿ. ನಿಮ್ಗೆ ಏನಾಗುತ್ತೆ ಅಂದ್ರೆ ಅಯ್ಯೋ ಬರೇ ಮಾಸ್ಪಿಟಿ ಮಾಡಿಸ್ತಾರೆ, ಬರೇ ಎಕ್ಸರ್ಸೈಸ್ ಮಾಡ್ತಾರೆ. ಆದ್ರೆ ನಿಮ್ಗೆ ಪ್ರತಿ ಶನಿವಾರ ನಾವು 1 ಗಂಟೆ ಬೇರೆ ತರ ಆಕ್ಟಿವಿಟೀಸ್ ನಾವು ಮಾಡಿಸೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ, ನೀವು ಉತ್ತೇಜನಗೊಳ್ತೀರಿ, ನಾನು ಮಾಡಬೇಕು ಅನ್ನೋ ಒಂದು ಖುಷಿಯಿಂದ ಬರ್ತೀರಿ. ಅವೆಲ್ಲ ನಿಮಗೆ ಗೊತ್ತಿರೋದಾಗೆ ನಿಮಗೆ ಮಾನಸಿಕವಾಗಿ ಸದೃಢರನ್ನ ಮಾಡಲು ತುಂಬಾ ಸಹಕಾರಿಯಾಗಿರುತ್ತದೆ ಅಲ್ವಾ ಮಕ್ಕಳೇ? ನೀವೇ ಹೇಳ್ತೀರಿ, ಸರ್ ಇನ್ನೊಂದು ಸ್ವಲ್ಪ ಹೊತ್ತು ಮಾಡೋಣ ಅಂತ ಅಂದ್ಬಿಟ್ಟು ನೀವು ಹೇಳ್ತೀರಿ. ಸಾಕು ಅಂತ ಹೇಳಲ್ಲ, ಹೌದಾ? ಸರ್ ಇನ್ನೊಂದು 10 ನಿಮಿಷ ಮಾಡೋಣ ಸರ್, ಇನ್ನೊಂದು 10 ನಿಮಿಷ. ಯಾಕೆ ಅಂತಂದ್ರೆ ನಿಮಗೆ ಒಂದೇ ತರದಲ್ಲಿ ಮಾಡಿಸ್ತಾ ಇದ್ರೆ ನಿಮಗೆ ಹೇಳಿದ ತರಗತಿಯಲ್ಲಾಗುವಂತ ಬೋರು ಅದು ಸಹ ಆಗುತ್ತೆ. ಹಾಗಾಗಿ ನಾವು ಪ್ರತಿ ವಾರ ಒಂದೊಂದು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಆಸಕ್ತಿ ಬರುತ್ತೆ. ನೀವೇ ಅಲ್ಲಿ ಭಾಗವಹಿಸ್ತೀರಾ, ಸ್ವಯಂ ಪ್ರೇರಿತವಾಗಿ ನೀವು ಭಾಗವಹಿಸೋದ್ರಿಂದ ನಿಮ್ಮ ಮಾನಸಿಕವಾಗಿ ನೀವು ಸದೃಢಗೊಳ್ತಾ ಹೋಗ್ತೀರಿ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನಿಮ್ಮ ಮನಸ್ಸು. ಕ್ರೀಡೆಗಳು, ಆಟೋಟಗಳು ಮತ್ತು ಇತರೆ ಚಟುವಟಿಕೆಗಳು ಉದ್ವೇಗ, ಖಿನ್ನತೆಗಳಂತಹ ಮಾನಸಿಕ ಸಮಸ್ಯೆಗಳನ್ನು ದೂರವಿಡಲು ಅತ್ಯಂತ ಸಹಕಾರಿಯಾಗಿರುತ್ತದೆ. ಉದ್ವೇಗ ಅಂದ್ರೇನು? ಎಮೋಷನ್ ಅಂತ ಕರಿತೀವಿ. ಅಂದ್ರೆ ಯಾರು ಹೊಡೆದ್ರು ಅಥವಾ ಯಾರು ನಮ್ಮನ್ನ ಸೋಲಿಸಿದ್ರು ಅಂದ್ರೆ ನೀವೇನ್ ಮಾಡ್ತೀರಿ, ಹೊಡೆಯಕ್ಕೆ ಹೋಗೋದು, ಇವೆಲ್ಲದನ್ನು ತಪ್ಪಿಸುತ್ತೆ. ಅಥವಾ ಯಾರಾದ್ರೂ ಮೇಲೆ ಜೋರು ಮಾಡಿದ್ರೆ ಏನಾಗುತ್ತೆ, ನೀವು ಬೇಗನೆ ಟೆನ್ಷನ್ ಆಗ್ತೀರಿ. ಟೆನ್ಷನ್ ಅಂದ್ರೆ BP ಬರುತ್ತೆ. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಆ BPಯನ್ನ ಕಮ್ಮಿ ಮಾಡ್ಕೊಬೇಕು ಅಂದ್ರೆ ಟೆನ್ಷನ್ ಮಾಡ್ಕೋಬಾರ್ದು. ಆ ಟೆನ್ಷನ್ ಮಾಡ್ಕೊಂಡಿರ್ಬಾರ್ದು ಅಂದ್ರೆ ನಾವು ದೈಹಿಕ ಚಟುವಟಿಕೆಗಳಲ್ಲಿ ನಾವು ತೊಡಗಿರ್ಬೇಕಾಗುತ್ತೆ. ಆಮೇಲೆ ಅಷ್ಟೇ ಅಲ್ಲ ಮತ್ತೆ ಇತರ ಚಟುವಟಿಕೆಗಳಲ್ಲಿ ಉದ್ವೇಗ, ಖಿನ್ನತೆ ಅಂದ್ರೇನು? ಖಿನ್ನತೆ ಅಂದ್ರೆ ನಾವು ಯಾರ ಜೊತೆನೂ ಸೇರೋದಿಲ್ಲಪ್ಪ,
ಎದ್ದು ನಿಂತ್ಕೊಂಡು ಏನಾದ್ರು ಹೇಳಿಕೆ ಏನಂತಾರೋ ಮಾಸ್ಟ್ರು ಅನ್ನೋ ಭಯ ಇಟ್ಕೊಳ್ಳೋದು. ಆಮೇಲೆ ನಾವು ಬರೆಯೋದು ಇನ್ನೊಬ್ರಿಗೆ ತೋರಿಸ್ದಂಗೆ ಸುಮ್ಮನೆ ಕೂತ್ಕೊಂಡು ಬರಿತಾ ಇರೋದು, ಯಾರ ಜೊತೆನೂ ಮಾತಾಡದೇ ಇರೋದು, ಯಾವುದೋ ಒಂದು ಸಣ್ಣ ವಿಚಾರಗಳನ್ನು ಮನಸ್ಸೊಳಗೆ ಇಟ್ಕೊಳ್ಳುವಂಥದ್ದು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು, ಇವೆಲ್ಲ ಆಗ್ತವೆ. ಅದೇ ನಾವು ಅವೆಲ್ಲ ಯಾವ ಆಗಬಾರ್ದು ಅಂತಂದರೆ ನಾವು ಹೊರಗಡೆ ಫೀಲ್ಡಲ್ಲಿ ಖುಷಿಯಾಗಿ ಆಟ ಆಡ್ತಾ ಇದ್ರೆ, ವ್ಯಾಯಾಮಗಳನ್ನ ಮಾಡ್ತಾ ಇದ್ರೆ ಈ ರೀತಿ ಯಾವುದೇ ಸಮಸ್ಯೆಗಳನ್ನು ನಾವು ನಮಗೆ ಹತ್ರ ಭಾಗದಲ್ಲಿ ಇರುತ್ತಿದ್ರೆ ನಾವು ನೋಡ್ಕೋಬಹುದು. ಮತ್ತೆ ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಬಹುದು. ನಾವು ದೈಹಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ನಮ್ಮ ಮಾನಸಿಕ ಸುಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಳಬಹುದು. ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನ ನಮ್ಮ ಸ್ಥಿಮಿತದಲ್ಲಿ ಆರೋಗ್ಯಕರವಾಗಿ ನಾವು ಇಟ್ಕೋಬಹುದಾಗಿದೆ ಮಕ್ಕಳೇ. ನಂತರ 4ನೇ ಅಂಶ ಯಾವುದು? ಭೌತಿಕ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. 4ನೇ ಅಂಶ ಅದು ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗಿರುತ್ತದೆ ಮಕ್ಕಳೇ. ಅಂದ್ರೆ ಏನು ಬೌದ್ಧಿಕ ಬೆಳವಣಿಗೆ? ಏನು? ನಮ್ಮ ಬುದ್ಧಿಮಟ್ಟವನ್ನು ನಾವು ಬೌದ್ಧಿಕ ಮಟ್ಟ ಅಂತ ಕರಿತೀವಿ ಮಕ್ಕಳೇ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಬುದ್ಧಿಶಕ್ತಿ ತೀಕ್ಷ್ಣಗೊಳ್ಳುತ್ತದೆ. ನಮಗೆ ಆಟ ಆಡೋದ್ರಿಂದ ಆಟ ಅಂದ್ರೇನು? ಹೊರಗಡೆ ಆಟ ಆಡೋದ್ರಿಂದ ಒಂದೇ ಅಲ್ಲ ಮಕ್ಕಳೇ, ನಮ್ಮ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವಂತ ಒಂದು ಕ್ರೀಡೆ ಇದೆ, ಹಲವಾರು ಕ್ರೀಡೆ ಇದೆ. ಅದರಲ್ಲಿ ಅತಿ ಮುಖ್ಯವಾದದ್ದು ಯಾವುದು ಹೇಳ್ತೀರಾ ನೋಡೋಣ? ಗೊತ್ತಿದೆಯಾ? ಎಸ್, ಯಾವುದು? ಚದುರಂಗ, ಚೆಸ್. ಆ ಚೆಸ್ ಅನ್ನ ನೀವು ಆಡ್ತಾ ಹೋದ್ರೆ ಮಕ್ಕಳೇ, ನಿಮ್ಮ ಬುದ್ಧಿ ಮಟ್ಟ ಎಷ್ಟು ಮಟ್ಟಿಗೆ ಚುರುಕಾಗುತ್ತೆ ಅಂತಂದ್ರೆ ಒಳಗೆ ಬುದ್ಧಿಮಟ್ಟ ನಿಮ್ದು ಚುರುಕಾಗುತ್ತೆ. ಯಾಕೆ ಅಂತಂದ್ರೆ ನಾವು ಪ್ರತಿಯೊಂದು ನಡಿಗೆಗಳಿಗೂ ತನ್ನ ವಿರುದ್ಧವಾಗಿ ಗೊತ್ತಿರುವಂತ ಎದುರಾಳಿಯವರು ಏನ್ ಮಾಡ್ತಾರೆ? ತನ್ನ ನಡೆಯನ್ನು ಹೇಳ್ತಾರೆ. ಅವಾಗ ನಾವು ಯಾವ ರೀತಿ ನಡೆ ಇಡಬೇಕು, ನಾವು ಯಾವ ರೀತಿ ಸೋಲಿಸಬೇಕು ಅನ್ನೋದು ಆಲೋಚನೆಗಳನ್ನ ನಾವು ಪ್ರತಿ ಕ್ಷಣವೂ ನಾವು ಮಾಡ್ತಾ ಇರ್ತೀವಿ. ಈ ಗಾಳನ ಇಟ್ಟರೆ ಏನಾಗುತ್ತೆ, ಈ ದಳವನ್ನು ಇಟ್ಟರೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಾವು ಪ್ರತಿ ಕ್ಷಣವನ್ನ ಯೋಚನೆ ಮಾಡ್ತಾ ಇರ್ತೀವಿ. ಆ ಆಲೋಚನೆಗಳು ಏನಾಗುತ್ತೆ ಅಂದ್ರೆ, ಆ ಆಟಗಳು ಬಳಸುವಂತ ಆಲೋಚನೆಗಳು ನಮ್ಮ ಜೀವನದುದ್ದಕ್ಕೂ ನಾವು ಬಳಸುವುದು ಸಹಕಾರಿಯಾಗಿರುತ್ತದೆ ಮಕ್ಕಳೇ. ಈ ರೀತಿ ಹಲವಾರು ಆಟಗಳಿದ್ದಾವೆ. ಕಾನ್ಸಂಟ್ರೇಷನ್ ಮಾಡುವಂತಹ ಆಟಗಳು, ಆಲೋಚನೆಗಳನ್ನು ಮಾಡುವಂತಹ ಆಟಗಳು, ನಮ್ಮ ಬೌದ್ಧಿಕ ಮಟ್ಟವನ್ನ ಹೆಚ್ಚಿಸಿಕೊಳ್ಳುವಂತಹ ಆಟಗಳು, ತುಂಬಾನೇ ಆಟಗಳು ಇದಾವೆ ಮಕ್ಕಳೇ. ಅದರಿಂದ ಅನುಭವಗಳು ಮತ್ತು ತರಬೇತಿಯಿಂದಾಗಿ ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ. ನಾವು ಕ್ರೀಡಾ ತರಬೇತಿಯನ್ನು ಪಡೆಯೋದ್ರಿಂದ, ಅಂದ್ರೆ ಒಬ್ಬ ಕೋಚು ಅಥವಾ ದೈಹಿಕ ಶಿಕ್ಷಕರು ಏನಾದ್ರು ಹೇಳ್ತಾ ಇದ್ದಾರೆ, ಯಾವ್ದಾದ್ರು ಆಟದ ಬಗ್ಗೆ, ಸ್ಕಿಲ್ಸ್ ಬಗ್ಗೆ ನಾವು ಹೇಳ್ತಿದ್ದಾರೆ ಅಂದ್ರೆ ನಾವು ಏನ್ ಮಾಡ್ತೀವಿ? ಏಕಾಗ್ರತೆಯಿಂದ ನಾವು ಆ ಸ್ಕಿಲ್ ಬಗ್ಗೆ ಕೇಳ್ಕೊತೀವಿ. ಕೇಳ್ಕೊಂಡ ನಂತರ ಏನ್ ಮಾಡ್ತೀವಿ? ಆ ಸ್ಕಿಲ್ ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋಕೆ ಆ ಸ್ಕಿಲ್ ಅನ್ನ ಪ್ರಾಕ್ಟೀಸ್ ಮಾಡ್ತೀವಿ ಅಲ್ವಾ ಮಕ್ಕಳೇ? ಅಲ್ಲಿ ಏನಾಗುತ್ತೆ? ಕಾನ್ಸಂಟ್ರೇಷನ್ ಬರುತ್ತೆ ಮಕ್ಕಳೇ ಅಲ್ವಾ? ನಿಮಗೆ ಉದಾಹರಣೆಗೆ ಕಬಡ್ಡಿನೇ ತಗೊಳ್ಳಿ ಅಥವಾ ವಾಲಿಬಾಲ್ ತಗೊಳ್ಳಿ. ವಾಲಿಬಾಲ್ ಅಲ್ಲಿ ಬಾಲ್ನ ಸೆಟ್ ಮಾಡಬೇಕು. ಆ ಬಾಲ್ನ ಸೆಟ್ ಮಾಡೋದು ಹೆಂಗ್ ಮಾಡ್ತೀವಿ? ನೀವು ಸುಮ್ಮನೆ ಹೆಂಗಾಗಬೇಕು ಹಂಗೆ ಹಾಕಿರ್ತೀರಿ. ಆದ್ರೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಬಾಲ್ ಇದೇ ರೀತಿ ನಿಂತ್ಕೋಬೇಕು, ನಾವು ಇದೇ ಪೊಸಿಷನ್ ನಿಂತ್ಕೊಂಡು ಬಾಲನ್ನ ಇದೇ ಹೈಟಿಗೆ ಹಾಕಬೇಕು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೀವೇನ್ ಮಾಡ್ತೀರಿ? ಅದನ್ನ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಕಬಡ್ಡಿಯಲ್ಲೂ ಅಷ್ಟೇ, ನಾವು ಯಾವ ರೀತಿ ಹೋಗಿ ಮುಟ್ಟಬೇಕು, ಯಾವ ರೀತಿ ಬಂದು ನಾವು ನಮ್ಮ ಸೆಂಟರ್ ಲೈನ್ ಅನ್ನ ದಾಟಿ ನಮ್ಮ ತಂಡದ ಕಡೆಗೆ ಬರಬೇಕು, ಹೇಗೆ ತಪ್ಪಿಸ್ಕೋಬೇಕು ಅನ್ನೋ ಸ್ಕಿಲ್ಗಳನ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅಂದ್ರೆ ಖೋಖೋದಲ್ಲಿ ಇರ್ಬೋದು, ಹ್ಯಾಂಡ್ ಬಾಲ್, ಬ್ಯಾಸ್ಕೆಟ್ ಬಾಲ್, ಬಾಲ್ ಬ್ಯಾಡ್ಮಿಂಟನ್, ಎನಿ ಒನ್ ಎಲ್ಲಾ ಕೆಲಸಗಳು ಇರುತ್ತೆ. ಅದನ್ನ ತರಬೇತಿದಾರರು ಹೇಳ್ಕೊಟ್ಟಾಗ ಅದನ್ನ ಕಾನ್ಸಂಟ್ರೇಷನ್ ಮಾಡಿ ಬರೋದ್ರಿಂದ ನಮ್ಮ ಬೌದ್ಧಿಕ ಮಟ್ಟವು ಸಹ ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ಶೈಕ್ಷಣಿಕ ಸಾಧನೆ ಉತ್ತಮಗೊಳ್ಳುತ್ತದೆ. ಶೈಕ್ಷಣಿಕವಾಗಿ ಸಾಧನೆಯನ್ನು ಸಹ ನೀವು ಪಡಿಸ್ತೀರಿ. ನಾನು ಸುಮಾರು 12 ವರ್ಷದ ಸರ್ವಿಸ್ನಲ್ಲಿ
ಕ್ರೀಡೆಗಳಲ್ಲಿ ಭಾಗವಹಿಸುವವರು ಯಾರೂ ಸಹ ಫೇಲ್ ಆಗಿಲ್ಲ, ಎಲ್ಲೂ ಸಹ ಅನುತ್ತೀರ್ಣರಾಗಿಲ್ಲ ಮಕ್ಕಳೇ. ಇದೊಂದು ನಿಜ. ಯಾಕೆಂದ್ರೆ ನಮ್ದು ಒಂದೇ ಶಾಲೆ ಅಲ್ಲ. ನಾವು SSLC ರಿಸಲ್ಟ್ ಬಂದಾಗ ನಾವು ಬೇರೆ ಬೇರೆ ಶಾಲೆಗಳಿಗೆಲ್ಲ ಫೋನ್ ಮಾಡಿ ಕೇಳಿದಾಗ ಅವ್ರುಗಳು ಅದೇ ಹೇಳ್ತಾರೆ, ಏನಂತ, ಯಾರು ನಮ್ಮ ಸ್ಪೋರ್ಟ್ಸ್ ಹುಡುಗರು ಯಾರು ಫೇಲ್ ಆಗಿಲ್ಲ. ಯಾಕೆ? ಅವರಲ್ಲಿ ಬೌದ್ಧಿಕ ಮಟ್ಟ ಹೆಚ್ಚಿರುತ್ತದೆ. ಇನ್ನು ಡಲ್ಲಿರುವಂತಹ ವಿದ್ಯಾರ್ಥಿಗಳು ಸಹ ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ತಮ ಸ್ಥಿತಿಗೆ ಬಂದು ಅವನ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಿಕೊಂಡು ಅವರು ಸಹ ಪಾಸ್ ಆಗಿರುವಂತಹ ಉದಾಹರಣೆಗಳು ಇದಾವೆ. ಗೊತ್ತಾಯ್ತಾ? ಹಾಗಾಗಿ ನಮ್ಮ ಶೈಕ್ಷಣಿಕವಾದಂತ ಅಭಿವೃದ್ಧಿಯನ್ನು ಸಹ ದೈಹಿಕ ಶಿಕ್ಷಣದಿಂದ ಅಭಿವೃದ್ಧಿಪಡಿಸಿಕೊಳ್ಳಬಹುದಾಗಿದೆ. ಕೌಶಲ್ಯ ಪ್ರಬಲವಾಗುತ್ತದೆ. ಈ ಎಲ್ಲಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದರಿಂದ ವಿದ್ಯಾರ್ಥಿಗಳು ಇತರ ಶೈಕ್ಷಣಿಕ ವಿಷಯಗಳನ್ನು ಕಲಿಯಲು ಸನ್ನದ್ಧರಾಗುತ್ತಾರೆ. ಗೊತ್ತಾಯ್ತಲ್ಲ? ಈ ದೈಹಿಕ ಶಿಕ್ಷಣವನ್ನು ನೀವು ಏನು ಆಟ ಆಡ್ಬಿಟ್ಟು ಬರೀ ನೀವು ಬೆಳಿಗ್ಗೆ 2-3 ಪೀರಿಯಡ್ 4 ಪೀರಿಯಡ್ ಕೇಳಿ ನಿಮಗೆ ಏನೋ ಒಂಥರ ಅದೇ ನಿಮಗೆ ಬೆಳಿಗ್ಗೆ ಇದ್ದಂತಹ ಒಂದು ಮನಸ್ಸು ಹುಮ್ಮಸ್ಸು ಇರೋದಿಲ್ಲ. ಬರ್ತಾ 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 ಅದೇ ಏನೋ ಒಂಥರ ಬೇಜಾರಾಗಿದ್ರಿ. ಅದೇ ಒಂದು ಪೀರಿಯಡ್ ನಿಮ್ಗೆ ಕರ್ಕೊಂಡು ಹೊರಗಡೆ ಆಟ ಕರ್ಕೊಂಡು ಬಂದ್ಬಿಟ್ರೆ ಏನಾಗ್ತದ, ನಿಮ್ಮ ಮೈಂಡು ತುಂಬಾನೇ ಫ್ರೆಶ್ ಆಗುತ್ತೆ. ಮತ್ತೆ ಏನ್ ಮಾಡ್ಬೇಕು ಅನ್ಸುತ್ತೆ, ಆಟವನ್ನ ಕೇಳಬೇಕು ಅನ್ಸುತ್ತೆ ನಿಮಗೆ, ಅಲ್ವಾ ಮಕ್ಕಳೇ? ಹಾಗಾಗಿ ನೀವೇನ್ ಮಾಡ್ತೀರಿ, ಆಟವನ್ನ ಕೇಳೋದಕ್ಕೆ ಮತ್ತೆ ಆಸಕ್ತಿ ಹೊಂದಿರಿ. ಮತ್ತೆ 2-3 ಪೀರಿಯಡ್ 4 ಪೀರಿಯಡ್ ಆಗ್ತಿದ್ರೆ ನಿಮಗೆ ಬೋರ್ ಅನ್ಸುತ್ತೆ. ಮತ್ತೆ ಹೊರಗಡೆ ಹೋಗಿ ನೀವು ಆಟ ಆಡ್ಕೊಂಡು ಮತ್ತೆ ಬಂದು ವ್ಯಾಯಾಮವನ್ನ ಮಾಡಿರೋದ್ರಿಂದ ಏನಾಗುತ್ತೆ, ನಿಮ್ಮ ಬೌದ್ಧಿಕ ಮಟ್ಟ ಹೆಚ್ಚುತ್ತೆ ಮಕ್ಕಳೇ. ಸ್ವಯಂ ಅಭಿವ್ಯಕ್ತಿ ಹಾಗೂ ಸಂಪ್ರದಾಯಗಳಿಗೆ ವಿದ್ಯಾರ್ಥಿಗಳಿಗೆ ಎಂದೆಂದೂ ಕೊರತೆ ಉಂಟಾಗುವುದಿಲ್ಲ. ಅಂದ್ರೆ ಸ್ವಯಂ ಅಭಿವ್ಯಕ್ತಿ ಅಂದ್ರೆ ತನ್ನಲ್ಲಿರೋದನ್ನ ನೇರ ಹೇಳುವಂತಹ ಒಂದು ಅಭಿವ್ಯಕ್ತಿ ಇರ್ತದೆ. ಅದನ್ನ ಹೇಳ್ತೀವಿ ಅಂದ್ರೆ ನನ್ನಲ್ಲಿ ಏನೋ ಒಂದು ಅಡಿಗೆ ಇರುತ್ತೆ, ಹಿಂಗಾಗ್ತಿದೆ, ಹಿಂಗ್ ಮಾಡಬಾರ್ದು, ಹಿಂಗ್ ಇರ್ಬೇಕು ಅನ್ನೋದನ್ನ ಹೇಳೋದೇ ಅಭಿವ್ಯಕ್ತಿ. ಅಥವಾ ನಾವು ಪಾಠ ಮಾಡ್ತಿರ್ತೀವಿ, ನಿಮ್ಗೆ ಏನೋ ಅನುಮಾನ ಬಂತು, ಸ್ಪೋರ್ಟ್ಸ್ ಮ್ಯಾನ್ಗಳಲ್ಲಿ ಹೇಗೆ ಬರುತ್ತೆ ಅಂದ್ರೆ, ಸರ್ ಇದಂದ್ರೆ ಏನು, ಇದು ಹಿಂಗೆ, ಇದು ಈ ತರ ಮಾಡೋದ್ರಿಂದ ಹೇಗೆ ಅನ್ನೋದನ್ನ ತಿಳ್ಕೊಳ್ಳುವಂತ ಕುತೂಹಲ ಹೆಚ್ಚುತ್ತೆ. ಅವರು ನೇರ ನಿಂತುಕೊಂಡು ಕೇಳ್ತಾರೆ, ಅದನ್ನ ಅಭಿವ್ಯಕ್ತಿ ಅಂತ ಕೇಳ್ತಾರೆ. ತನ್ನ ಅನುಮಾನಗಳನ್ನ ಬಗೆಹರಿಸಿಕೊಳ್ಳೋದ್ರ ಮೂಲಕ ಅದನ್ನ ಕಲಿಯುವಂತದ್ದನ್ನ ಹೇಳ್ಬೋದು. ಆಮೇಲೆ ಸದಾಭಿಪ್ರಾಯಗಳಿಗೆ ಅಂದ್ರೆ ತನ್ನ ಅಭಿಪ್ರಾಯವನ್ನ, ಸರ್ ಈ ರೀತಿ ಮಾಡಿದ್ರೆ ಹೇಗೆ, ಈ ರೀತಿ ಮಾಡಿದ್ರೆ ಹೇಗೆ, ಇದು ತಪ್ಪಾಗುತ್ತೆ, ಇದು ಸರಿಯಾಗುತ್ತೆ ಅನ್ನೋದನ್ನ ಚರ್ಚೆ ಮಾಡುವಂತಹ ಆಲೋಚನೆಗಳು ಈ ದೈಹಿಕ ಶಿಕ್ಷಣದಿಂದ ಬೌದ್ಧಿಕ ಮಟ್ಟದಲ್ಲಿ ತುಂಬಾ ಸಹಕಾರಿಯಾಗಿರುತ್ತದೆ ಮಕ್ಕಳೇ. ನಂತರ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಯುತ್ತದೆ. ಹಿಂದಿನದು ಹೊಂದಿಕೊಳ್ಳುವ ಮನೋಭಾವನೆ ಬೆಳೆಯುತ್ತದೆ ಮಕ್ಕಳೇ. ಅಂದ್ರೆ ಸಮಾಜದಲ್ಲಿ ಏನಾಗುತ್ತೆ ಅಂದ್ರೆ ಹೊಂದಿಕೊಳ್ಳುವ ಮನೋಭಾವನೆಯನ್ನು ನಾವು ಬೆಳೆಸ್ಕೊಂತೀವಿ. ಅಂದ್ರೆ ಸಮಾಜ ಅಂದ್ರೆ ಅದು ನಮ್ಮ ಸುತ್ತಮುತ್ತಲು ಇರುವಂತಹ ಜನಗಳ ಸಮೂಹವನ್ನು ನಾವು ಸಮಾಜ ಅಂತ ಕರಿತೀವಿ ಅಲ್ವಾ ಮಕ್ಕಳೇ? ಸಮಾಜದಲ್ಲೆಲ್ಲ ಓದಿದ್ದೀರಿ ಅಲ್ವಾ? ದೈಹಿಕ ಶಿಕ್ಷಣದಲ್ಲಿ ಚಟುವಟಿಕೆಗಳು ವಿದ್ಯಾರ್ಥಿಗಳನ್ನು ಆರೋಗ್ಯಕರವಾಗಿ ಸಮಾಜದಲ್ಲಿ ಬೆರೆಯುವಂತೆ ಮಾಡುತ್ತದೆ ಅಲ್ವಾ ಮಕ್ಕಳೇ? ಸಮಾಜ ನಮಗೆ ಹೊಂದ್ಕೊಳ್ಳಲ್ಲ, ಸಮಾಜಕ್ಕೆ ನಾವು ಹೊಂದ್ಕೋಬೇಕು ಮಕ್ಕಳೇ ಅಲ್ವಾ? ಹೇಗೆ ಅಂದ್ರೆ ಯಾರಾದ್ರೂ ನಮ್ಗಿರೋ ರೀತಿಯಾಗಿ ನಾವೇನ್ ಮಾಡ್ತೀವಿ, ನಾವು ಒಬ್ಬನೇ ಜಗಳಕ್ಕೆ ಬೀಳ್ತೀವಿ ಅಲ್ವಾ? ಅದು ಮಾಡಬಾರ್ದು. ಯಾಕೆಂದ್ರೆ ಎಲ್ಲರಿಗೂ ನಾವು ಜಗಳ ಆಡ್ತಾ ಹೋದ್ರೆ ನಾವು ಸಮಾಜದಲ್ಲಿ ಬದುಕೋದು ಕಷ್ಟ ಆಗಿರುತ್ತದೆ. ಹಾಗಾಗಿ ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಆರೋಗ್ಯಕರವಾಗಿ ಅನ್ನೋದನ್ನ ನಮಗೆ ದೈಹಿಕ ಶಿಕ್ಷಣದಿಂದ ಕಲಿಯಬಹುದಾಗಿದೆ ಹಾಗೂ ಸಹಕಾರಿಯಾಗಿದೆ. ನಮಗೆ ಸಹಕಾರಿ ಮನೋಭಾವನೆಯನ್ನು ರೂಢಿಸಿಕೊಂಡು ಗುಂಪು ಚಟುವಟಿಕೆಗಳಲ್ಲಿ ತೊಡಗಲು ಅವಕಾಶ ಸೃಷ್ಟಿಯಾಗುತ್ತದೆ ಮಕ್ಕಳೇ. ಅಂದ್ರೆ ಸಹಕಾರ ಮನೋಭಾವನೆಯಿಂದ ಅಂದ್ರೆ ಒಬ್ರಿಗೊಬ್ರು ಏನಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಏನ್ ಮಾಡ್ತೀರಿ, ಹೊಂದಾಣಿಕೆ ಮಾಡಿಕೊಂಡು ನಿಮ್ಮಲ್ಲಿ ಏನ್ ಮಾಡ್ತೀರಿ,
ಸಹಕಾರ ಮನೋಭಾವವನ್ನು ರೂಢಿಸಿಕೊಂಡು ಗುಂಪು ಚಟುವಟಿಕೆಗಳಲ್ಲಿ ತೊಡಗಲು ಅವಕಾಶವಾಗುತ್ತದೆ. ಗುಂಪು ಚಟುವಟಿಕೆಗಳಂದ್ರೇನು? ಕ್ರೀಡೆಗಳಲ್ಲಿ ಭಾಗವಹಿಸುವುದಿರ್ಬೋದು, ಅಥವಾ ಪ್ರಾಜೆಕ್ಟ್ ವರ್ಕ್ ಮಾಡಿಕೊಳ್ಳೋ ವಿಚಾರದಲ್ಲಿರ್ಬೋದು, ಗುಂಪುಗಳನ್ನ ಮಾಡ್ತೀವಿ. ಆಮೇಲೆ ಸಂಜೆ ಹೊತ್ತು ಮಾಡುವಂತ ಗ್ರೂಪ್ ಸ್ಟಡಿ ಇರ್ಬೋದು. ನಿಮ್ಮಲ್ಲಿ ಏನಾಗುತ್ತೆ, ಆ ಗ್ರೂಪ್ ಅಲ್ಲಿ ಯಾರಾದ್ರೂ ಚೆನ್ನಾಗಿ ಓದೋ ಹುಡುಗರ ಹತ್ರ ಇದಂದ್ರೆ ಹಿಂಗೆ, ಹಿಂಗೆ, ಈ ತರ ಮಾಡಿದ್ರೆ ಹಿಂಗೆ, ಇದಂಗೆ, ಯಾವ ತಪ್ಪು ಸರಿ ಎಲ್ಲದನ್ನು ನಾವು ತಿಳ್ಕೊಳ್ಳೋಕೆ ಈ ದೈಹಿಕ ಶಿಕ್ಷಣ ಸಹಕಾರಿಯಾಗಿರುತ್ತದೆ. ಗೊತ್ತಾಯ್ತಲ್ಲ ಮಕ್ಕಳೇ? ಉತ್ತಮ ನಡತೆಯನ್ನು ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸನ್ನಿವೇಶಗಳು ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಮೂಡಿ ಬರುತ್ತದೆ ಮಕ್ಕಳೇ. ಹೇಗೆ? ಉತ್ತಮ ನಡತೆ, ನಮ್ಮಲ್ಲಿ ಒಳ್ಳೆ ನಡತೆ ಇದ್ರೆ ನಮಗೆ ಸಮಾಜದಲ್ಲಿ ಒಂದು ಒಳ್ಳೆ ಗೌರವ ಸಿಗುತ್ತೆ. ನಾವು ಉತ್ತಮವಾದಂತಹ ದೈಹಿಕ ಚಟುವಟಿಕೆಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಜೀವನವನ್ನು ಸಹ ಉತ್ತಮವಾದಂತಹ ಕ್ರಮಬದ್ಧವಾಗಿ ಜೀವನವನ್ನ ಸಾಗಿಸಕ್ಕೆ ಅನುಕೂಲ ಆಗುತ್ತೆ. ಆ ಜೀವನ ಕ್ರಮವನ್ನು ನಡೆಸ್ತಾ ನಮ್ಮಲ್ಲಿ ಏನಾಗುತ್ತೆ, ನಮಗೆ ಉತ್ತಮ ಸಮಾಜದಲ್ಲಿ ನಾವು ಉತ್ತಮ ವ್ಯಕ್ತಿಯಾಗಿ ಬದುಕಲು ಸಹಕಾರಿ ನಮಗೆ ಗೊತ್ತಿಲ್ಲದ ಹಾಗೆ ಆಗ್ತಾ ಹೋಗುತ್ತೆ. ಅಲ್ವಾ ಮಕ್ಕಳೇ? ನೀವು ವಾಲಿಬಾಲ್ ಆಟ ಆಡ್ತೀರಿ, ಖೋಖೋ ಆಡ್ತೀರಿ, ಕಬಡ್ಡಿ ಆಡ್ತೀರಿ, ಎಲ್ಲ ಆಟ ಆಡ್ತೀರಿ. ಆ ಆಟದಲ್ಲಿ ಒಬ್ರಿಗೊಬ್ರು ಮಾತಾಡ್ಸಿದ್ರೆ ಇದಾಗುತ್ತಾ? ನೀವು ಮಾತಾಡ್ಕೋಬೇಕು. ಯಾಕೆಂದ್ರೆ ನೀವೆಲ್ಲರೂ ಒಂದೇ ತಂಡ ಇರ್ತೀರಿ. ನಾವು ಒಲೆ ಮಟ್ಟ, ತಾಲೂಕು ಮಟ್ಟ ಸ್ಪೋರ್ಟ್ಸ್ಗಳಿಗೆ ಹೋಗ್ತೀವಿ. ನೀವು ಅಲ್ಲಿ ಹೋಗಿ ಒಬ್ರಿಗೊಬ್ರು ಮಾತಾಡ್ಸಿದ್ರೆ ನಿಮ್ಮ ಪಾಟಿಗೆ ನೀವು ಆಟ ಆಡಿದ್ರೆ ಗೆಲ್ತೀವಾ? ಇಲ್ಲ. ಅಲ್ಲಿ ಏನಾಗುತ್ತೆ, ಕೋಆರ್ಡಿನೇಷನ್ ಬೇಕು. ಅಂದ್ರೆ ಅರ್ಥ ಏನೋ, ಒಬ್ರಿಗೊಬ್ರು ಮಾತು ಕೇಳ್ಕೊಂತೀರಿ. ನೀನ್ ಹಿಂಗಾಡು, ನೀನ್ ಹಿಂಗಾಡು, ನಾನು ಹಿಂಗಾಡ್ಬೇಕಂತ ನೀವೇನ್ ಮಾತಾಡ್ತೀರಿ, ಮಾತಾಡ್ಕೊಂತೀರಿ. ನಿಮ್ಮ ತಪ್ಪುಗಳನ್ನ ನೀವು ತಿದ್ಕೊಂತೀರಿ. ಅವಾಗ ತಿದ್ಕೊಂಡು ಹೊಂದಾಣಿಕೆ ಮನೋಭಾವನೆ ಬಂತು ಅಂದ್ರೆ ಅಲ್ಲಿ ಏನಾಗುತ್ತೆ, ತಂಡ ಗೆಲ್ಲೋಕೆ ಸಹಕಾರಿಯಾಗುತ್ತೆ ಮಕ್ಕಳಿಗೆ. ಅದನ್ನೇ ಇಲ್ಲಿ ಹೇಳಿರೋದು. ಸಮಾಜದಲ್ಲಿ ಹೊಂದಿಕೊಳ್ಳುವ ಅಷ್ಟೇ ಅಲ್ಲ, ನಿಮ್ಮ ಊರುಗಳಲ್ಲಿ ಇರ್ಬೋದು, ನಿಮ್ಮ ಮನೆಗಳಲ್ಲಿ ಇರ್ಬೋದು, ಅಲ್ಲಿ ನೀವು ಹೊಂದಿಕೊಳ್ಳುವಂತಹ ಮನೋಭಾವನೆಯನ್ನ ಈ ದೈಹಿಕ ಶಿಕ್ಷಣ ಬೆಳೆಸುತ್ತೆ. ಹಾಗಾಗಿ ನೀವು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಲು ಸಹಕಾರಿಯಾಗಿರುತ್ತದೆ ದೈಹಿಕ ಶಿಕ್ಷಣ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನಗಳು. ಅದು ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ. ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನಗಳು. ಮಾರ್ಗದರ್ಶನಗಳು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಳ್ಳುವಂತಹ ಆರೋಗ್ಯಕರ ಮತ್ತು ಕ್ರಿಯಾಶೀಲ ಜೀವನ ಕ್ರಮವು ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದುವರಿಯುವುದು. ಮಕ್ಕಳೇ, ನಾವು ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಏನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅಂದ್ರೆ ಕೆಲಸದ ವಿಚಾರದಲ್ಲ, ನಮ್ಮ ಗೌರವದ ವಿಚಾರದಲ್ಲಿ ಉತ್ತಮವಾದಂತಹ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಮಕ್ಕಳೇ. ಅದು ನಾವು ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಂಡಿದ್ದೆ. ತನ್ನ ತಂದೆ ತಾಯಿಗಳು ಅಥವಾ ಪ್ರೈಮರಿ ಹಂತದಲ್ಲಿ, ಪ್ರಾಥಮಿಕ ಹಂತದಲ್ಲಿ ನಮಗೆ ತಿಳ್ಕೊಂಡು ನಾವು ರೂಢಿಸಿಕೊಂಡ್ರೆ ಏನಾಗುತ್ತೆ, ಆರೋಗ್ಯಕರ ಮತ್ತು ಕ್ರಿಯಾಶೀಲ ಜೀವನ ಕ್ರಮವು ವಿದ್ಯಾರ್ಥಿಗಳ ಜೀವನದಲ್ಲಿ ಏನಾಗುತ್ತೆ, ಉತ್ತಮಗೊಳ್ಳುತ್ತೆ. ಇದರಿಂದ ಆರೋಗ್ಯವಂತ ನಾಗರಿಕರ ನಿರ್ಮಾಣವಾಗುವುದರಲ್ಲಿ ಸಂಶಯವೇ ಇಲ್ಲ. ನೀವು ಸಣ್ಣವರಿಂದಲೇ ನೀವೇನಾಗಬೇಕು, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧವಾದಂತಹ ಜೀವನ ನೀವು ನಡೆಸ್ಕೊಂತ ಬಂದ್ರೆ ಮುಂದೊಂದು ದಿನ ನೀವು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿ ಆಗೋದ್ರಲ್ಲಿ ಸಂಶಯವೇ ಇಲ್ಲ ಮಕ್ಕಳೇ. ಅಂದ್ರೆ
ನಾಲ್ಕು ಜನ ಮಾತಾಡಬೇಕು, ಒಂದು ಒಳ್ಳೆಯಪ್ಪ, ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ ಇದೆ ಅನ್ನೋದನ್ನ ನಾವು ಮಾತಾಡಿಸ್ಕೋಬೇಕು ಅಂದ್ರೆ ನಾವು ಸಣ್ಣ ವಯಸ್ಸಿನಲ್ಲಿ ಶಿಸ್ತುಬದ್ಧ ಮತ್ತು ಕ್ರಿಯಾಶೀಲ ಮನೋಭಾವನೆಯನ್ನ ಹೊಂದಿದ್ರೆ ಮಾತ್ರ ನಮ್ಮನ್ನ ಒಂದು ಉತ್ತಮ ಸ್ಥಾನವನ್ನು, ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯವಾಗುತ್ತದೆ. ನಂತರ ಆ ನಾಗರಿಕ ನಿರ್ಮಾಣದಲ್ಲಿ ಸಂಶಯವಿದೆ. ಕ್ರೀಡೆಗಳು, ಆಟೋಟಗಳೆಲ್ಲವೂ ಜೀವನದ ಅವಿಭಾಜ್ಯ ಅಂಗವಾಗಿರುತ್ತವೆ. ಏನಾಗುತ್ತೆ? ಕ್ರೀಡೆಗಳು, ಆಟೋಟಗಳು ಎಲ್ಲವೂ ಸಹ ಏನಾಗುತ್ತೆ ಅಂದ್ರೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗುತ್ತದೆ. ನಾವು ಸಣ್ಣ ವಯಸ್ಸಿನಿಂದಲೇ ಬೆಳಿಗ್ಗೆ ಸಮಯದಲ್ಲಿ ಮತ್ತು ಸಂಜೆಯ ಸಮಯದಲ್ಲಿ ಪ್ರತಿದಿನ ನಾವು ಆಟಗಳನ್ನ, ಅಭ್ಯಾಸಗಳನ್ನ ನಾವು ಮಾಡ್ಕೊಂತ ಬಂದ್ರೆ ಅದು ನಮ್ಮ ಜೀವನದುದ್ದಕ್ಕೂ ಸಹ ನಮ್ಮನ್ನ ಕಾಪಾಡುತ್ತೆ. ಗೊತ್ತಾಯ್ತಲ್ಲ? ಹಾಗೂ ಸ್ವಯಂ ಪ್ರೇರಿತ ಶಿಸ್ತಿನ ಜೀವನವನ್ನು ನಡೆಸಿಕೊಂಡು ಹೋಗಲು ಅಡಿಪಾಯವಾಗುತ್ತದೆ. ಕ್ರೀಡೆ ಅನ್ನೋದು ನಮಗೆ ಸ್ವಯಂ ಪ್ರೇರಿತವಾಗಿ ಶಿಸ್ತನ್ನ ಬೆಳೆಸುವಂತಹ ಒಂದು ಅಧ್ಯಯನವಾಗಿದೆ. ನಮಗೆ ಶಿಸ್ತು ಅಂತ ಏನು, ಹೇಗಿರ್ಬೇಕು, ಸಮಾಜದಲ್ಲಿ ನಮಗೆ ಒಂದು ಉತ್ತಮ ಸ್ಥಾನ ಪಡಬೇಕಂತ ನಾವು ಹೇಗಿರ್ಬೇಕು ಅನ್ನೋದನ್ನ ನಾವು ಎಲ್ಲಿ ತಿಳ್ಕೊಳ್ತೀವಿ, ನಾವು ಎಲ್ಲಿ ಪಾಲಿಸ್ತೀವಿ ಅದನ್ನ ಕ್ರೀಡೆಗಳಲ್ಲಿ ನಾವು ಪಾಲಿಸ್ತೀವಿ. ನಾವು ಪ್ರತಿನಿತ್ಯ ನಿರಂತರವಾಗಿ ಮಾಡ್ಕೊಂಡ್ಬರುವಂತಹ ಅಭ್ಯಾಸದಿಂದ ನಮ್ಮಲ್ಲಿ ಜೀವನದಲ್ಲಿ ಉತ್ತಮ ಶಿಸ್ತನ್ನು ನಾವು ಬೆಳೆಸ್ಕೊಳ್ತೀವಿ ಅಲ್ವಾ ಮಕ್ಕಳೇ? ಆಮೇಲೆ ಕ್ರೀಡಾ ಮನೋಭಾವನೆಯನ್ನ ಕಲಿಸುತ್ತದೆ. 7ನೇದು ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಚಾರ. ಇದರಲ್ಲಿ ಕ್ರೀಡಾ ಮನೋಭಾವನೆಯನ್ನ ಬೆಳೆಸುತ್ತದೆ ಅಂದ್ರೆ ಏನು? ಕ್ರೀಡಾ ಮನೋಭಾವನೆಯನ್ನು ನಾವು ಸ್ಪೋರ್ಟಿವ್ ಅಂತ ಕರಿತೀವಿ. ಸ್ಪೋರ್ಟಿವ್ ಮೈಂಡ್ ಅಂತ ಕರಿತೀವಿ. ಅಂದ್ರೆ ನಾವು ಸೋಲು ಗೆಲುವು ಆಟದಲ್ಲಿ ಸರ್ವೇ ಸಾಮಾನ್ಯ ಅಲ್ವ ಮತ್ತೆ? ನಾವು ಸೋತಿರ್ತೀವಿ, ಗೆಲ್ತೀವಿ, ಅವನ್ನ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಜೀವನದಲ್ಲೂ ಸಹ ನಾವು ಅಳವಡಿಸ್ಕೊಳ್ತೀವಿ. ಸೋಲು ಗೆಲುವು ಎರಡನ್ನೂ ಸಹ ನಾವು ತಗೊಳ್ತೀವಿ. ಕೆಲವರಿಗೆ ಆ ಥರ ಇರಲ್ಲ. ನಾವು ಗೆಲ್ಲಲೇಬೇಕು, ನಾವು ಪಾಸ್ ಆಗಲೇಬೇಕು, ನಾವು ಯಶಸ್ವಿ ಆಗಲೇಬೇಕು, ಇಲ್ಲಾಂದ್ರೆ ಅವರು ಆತ್ಮಹತ್ಯೆಗಳನ್ನ ಮಾಡಿಕೊಳ್ಳುವಂತಹ ಯೋಚನೆಗಳನ್ನ ಮಾಡುವಂತಹ ಸಂದರ್ಭ ಹೆಚ್ಚಾಗಿರುತ್ತದೆ ಮತ್ತೆ. ಹಾಗಾಗಿ ನಮ್ಮಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರತಿನಿತ್ಯ ಆಟ ಆಡೋದ್ರಿಂದ ಏನಾಗುತ್ತೆ? ಸೋಲು ಗೆಲುವು ಅದು ನಮಗೆ ಮೈಗೂಡಿಸ್ಕೊಂಡಿರ್ತೀವಿ. ಹಾಗಾಗಿ ಜೀವನದಲ್ಲೂ ಸಹ ಏಳು ಬೀಳುಗಳನ್ನ, ಯಶಸ್ವಿ ಮತ್ತು ಯಶಸ್ವಿ ಅಲ್ಲದ ಎಲ್ಲದೂ ಸಹ ನಾವೇನ್ ಮಾಡ್ತೀವಿ? ಸಮಾನಾಂತರವಾಗಿ ನಾವು ತಗೊಂಡೋಗೋದಕ್ಕೆ ಈ ದೈಹಿಕ ಶಿಕ್ಷಣ ತುಂಬಾ ಸಹಕಾರಿಯಾಗಿರುತ್ತೆ ಮಕ್ಕಳೇ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಟೋಟಗಳಲ್ಲಿ ಸೋಲು ಮತ್ತು ಗೆಲುವು ಸಮದೃಷ್ಟಿಯಿಂದ ಎದುರಿಸಲು ಬಲ್ಲವರು ಸುಖ ಮತ್ತು ದುಃಖಗಳ ಜೀವನದಲ್ಲಿ ಏಕ ರೀತಿಯಾಗಿ ಎದುರಿಸ್ತಾರೆ. ಕೆಲವು ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ ಮತ್ತೆ, ನಾನು ಪ್ರತಿ ಮ್ಯಾಚಲ್ಲೂ ಗೆಲ್ಲೇಬೇಕು, ನಾನು ಜೀವನದಲ್ಲಿ ಯಾವಾಗಲೂ ಸುಖವಾಗೇ ಇರಬೇಕು, ನನಗೆ ಯಾವುದೇ ನೋವುಗಳು ಬರಬಾರ್ದು, ನಾನು ಎಲ್ಲಾ ಇದರಲ್ಲೂ ನಾನು ಫಸ್ಟ್ ರ್ಯಾಂಕೇ ಬರಬೇಕು, ಈ ರೀತಿಯಂತ ಮನೋಭಾವನೆಗಳನ್ನ ಬೆಳೆಸ್ಕೊಂಡಿರ್ತಾರೆ. ಅಲ್ಲಿ ಏನಾದ್ರು ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದ್ರೂ ಅವರಿಗೆ ಅವಮಾನವನ್ನ ಮಾಡಿಕೊಂಡು ಅವರಿಗೆ ಅವರೇ ಶಿಕ್ಷೆಗಳನ್ನ ಕೊಟ್ಕೊಳ್ಳುವಂಥದ್ದು ಅಥವಾ ಆತ್ಮಹತ್ಯೆಗಳನ್ನ ಮಾಡಿಕೊಳ್ಳುವಂತಹ ತುಂಬಾ ಉದಾಹರಣೆಗಳನ್ನ ನಾವು ಸಮಾಜದಲ್ಲಿ ನೋಡಿದೀವಿ ಅಲ್ವಾ? ಆದ್ರೆ ನಾವು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಸೋಲು ಗೆಲುವು ಎರಡನ್ನೂ ಸಮಾನಾಂತರವನ್ನು ಹಾಕೊಳ್ಳುವುದರಿಂದ ಸಮಾಜದಲ್ಲಿ ಜೀವನದಲ್ಲಿ ನಾವು ಸುಖ ಮತ್ತು ದುಃಖ ಎರಡನ್ನೂ ಸಹ ಸಮನಾಗಿ ತೆಗೆದುಕೊಂಡು ಹೋಗುವಂತಹ ಒಂದು ಮನೋಭಾವ ನಮ್ಮಲ್ಲಿ ಇರುತ್ತದೆ. ಯಾರಿಗೆ ದೈಹಿಕ ಶಿಕ್ಷಣವನ್ನ, ವ್ಯಾಯಾಮಗಳನ್ನ ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸುವವರಲ್ಲಿ ಹೆಚ್ಚಾಗಿ ಇರುತ್ತೆ ಮಕ್ಕಳೇ. ಅವರು ಯಾವುದೇ ತರಹದ ತೊಂದರೆ ಹಾನಿಯನ್ನು ಮಾಡಿಕೊಳ್ಳುವಂತಹ ಕೆಲಸಗಳಿಗೆ ಕೈ ಹಾಕೋದಿಲ್ಲ. ಕ್ರೀಡೆಗಳಿಂದ ಅನುಭವಗಳು ವಿದ್ಯಾರ್ಥಿಗಳಿಗೆ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಳ್ಳಲು ಅವಕಾಶವನ್ನು ಕಲ್ಪಿಸುತ್ತದೆ ಮಕ್ಕಳೇ. ಅಂದ್ರೆ
ನೀವು ಕ್ರೀಡೆಯಲ್ಲಿ ಭಾಗವಹಿಸ್ತಿದ್ರಿ. ನೀವು 8ನೇ ತರಗತಿ ಅಲ್ವಾ? ಆ 8ನೇ ತರಗತಿಯಲ್ಲಿ ನೀವೇನ್ ಮಾಡ್ತೀರಿ? ಆಟ ಆಡಕ್ಕೆ ಬಿಡ್ತೀನಿ, ಆದ್ರೆ ನಿಮ್ಮನ್ನ ಒಂದೇ ಸರಿ ಕ್ಯಾಪ್ಟನ್ ಆಗಿ ಮಾಡಿ ನಿಮ್ಮ ತಂಡದ ನಾಯಕನಾಗಿ ಮಾಡಿ ಕರ್ಕೊಂಡು ಹೋಗಲ್ಲ. ಯಾಕೆಂದ್ರೆ ನಿಮ್ಮನ್ನ ಅಭ್ಯಾಸ ಮಾಡ್ತಿರ್ತೀರಿ. SSLC ಓದ್ತಿರೋ ಮಕ್ಕಳಲ್ಲಿ ಏನಾಗಿರುತ್ತೆ, ಅವರಲ್ಲಿ ಅನುಭವ ಜಾಸ್ತಿ ಆಗಿರುತ್ತೆ, ಸೋಲು ಗೆಲುವು ಅನುಭವ ಜಾಸ್ತಿ ಇರುತ್ತೆ, ಕ್ರೀಡೆಯಲ್ಲಿ ಅಭ್ಯಾಸನೂ ಸಹ ಜಾಸ್ತಿ ಇರುತ್ತೆ. ಹಾಗಾಗಿ ಅವರಲ್ಲಿ ಒಬ್ಬನ ನಾವು ನಾಯಕನನ್ನಾಗಿ ಮಾಡ್ತೀವಿ. ನೀವು ಸಹ ಇನ್ನು 2 ವರ್ಷ ಬಿಟ್ಟು SSLC ಬಂದಾಗ ನಿಮ್ಮಲ್ಲೂ ಸಹ ಅನುಭವ ಇರುವಂತವ್ರನ್ನ ಒಬ್ಬನ ನಾಯಕರನ್ನಾಗಿ ಮಾಡ್ತೀವಿ. ಇದು ನಮ್ಮ ಶಾಲೆಯಲ್ಲಿ ಉದಾಹರಣೆ ಕೊಟ್ಟೆ. ಇದೇ ರೀತಿ ಬೇರೆ ಕಡೆ ಎಲ್ಲಾ ತಂಡಗಳಲ್ಲೂ ಎಲ್ಲಾ ಒಂದು ಹಂತಗಳಲ್ಲೂ ನಡೆಯುವಂಥದ್ದು. ನಾವು ಕ್ರಿಕೆಟ್ ತಗೊಳ್ಳಿ, ಕ್ರಿಕೆಟ್ ಅಲ್ಲಿ ಹೊಸದಾಗಿ ಸೇರಿದ್ರು ಯಾರನ್ನೂ ಕ್ಯಾಪ್ಟನ್ ಆಗಿ ಮಾಡ್ತಾರ? ಅನುಭವವನ್ನ ಇರಬೇಕು. ಆ ಕ್ರೀಡೆಯಲ್ಲಿ, ಆ ಕ್ರೀಡಾ ಕ್ಷೇತ್ರದಲ್ಲಿ ಅನುಭವ ಇದ್ದು ಅವನು ಎಲ್ಲಕ್ಕಿಂತಲೂ ಹಿರಿಯನಾಗಿದ್ರೆ ಮಾತ್ರ ಅವನಿಗೆ ಏನ್ ಮಾಡ್ತಾರೆ? ತಂಡದ ನಾಯಕರನ್ನಾಗಿ ಮಾಡ್ತಾರೆ ಅಲ್ವಾ ಮಕ್ಕಳೇ? ಅದೇ ರೀತಿ ಕ್ರೀಡೆಗಳಲ್ಲಿ ಅನುಭವಗಳು, ಸೋಲು ಗೆಲುವು ಎಲ್ಲವನ್ನೂ ಸಹ ಸಮನಾಗಿ ತೆಗೆದುಕೊಂಡು ಹೋಗೋದು ಏನ್ ಮಾಡ್ತಾರೆ? ನಾಯಕನನ್ನಾಗಿ ಮಾಡ್ತಾರೆ. ಗುಣಗಳನ್ನು ಮೈಗೂಡಿಸಿಕೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತೆ. ನೈತಿಕತೆ ಮತ್ತು ಹೊಣೆಗಾರಿಕೆಗಳಂತಹ ಗುಣಗಳು ದೈಹಿಕ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಮಕ್ಕಳೇ, ನೈತಿಕತೆ ಮತ್ತು ಹೊಣೆಗಾರಿಕೆ ಅಂದ್ರೆ ಸೋಲು ಗೆಲುವನ್ನ ನನ್ನಿಂದ ಒಂದು ಪಾಯಿಂಟ್ ತರಬಹುದಾಗಿತ್ತು, ನಾನು ತರಲಿಲ್ಲ, ನನ್ನಿಂದ ತಪ್ಪಾಯಿತು, ಮುಂದಿನ ಆಟದಲ್ಲಿ ನಾನೇ ಗೆಲ್ಲಿಸ್ಕೊಳ್ಬೇಕು ನನ್ನ ತಂಡವನ್ನ ಅನ್ನೋ ಒಂದು ನೈತಿಕತೆಯನ್ನ ಮತ್ತು ಹೊಣೆಗಾರಿಕೆಯನ್ನು ಹೊರಬೇಕು. ಒಬ್ಬ ತಂಡದ ನಾಯಕನು ಸಹ ಅವನೇನ್ ಮಾಡ್ತಾನೆ? ನನ್ನನ್ನು ನಂಬಿ ನಮ್ಮ ದೈಹಿಕ ಶಿಕ್ಷಕರು ನನ್ನನ್ನು ತಂಡದ ನಾಯಕನನ್ನಾಗಿ ಮಾಡಿದರೆ ಈ ವರ್ಷ ಏನಾದ್ರು ಮಾಡಿ ಅದನ್ನ ಸಾರ್ಥಕ ಮಾಡ್ಕೊಡ್ಬೇಕು ನಮ್ಮ ಶಿಕ್ಷಕರಿಗೆ. ಈ ಸರಿ ಆ ಕಪ್ಪನ್ನ ಗೆದ್ದು ಕೊಡಬೇಕು, ನನ್ನ ಮೇಲೆ ಇಟ್ಟಂತಹ ವಿಶ್ವಾಸವನ್ನ ನಾವು ಉಳಿಸ್ಕೋಬೇಕು ಅನ್ನೋದ ಅವರು ಮಾಡ್ತಾರೆ. ಯಾರು? ದೈಹಿಕ ಶಿಕ್ಷಣಗಳಲ್ಲಿ, ಕ್ರೀಡೆಗಳಲ್ಲಿ ತೊಡಗಿಕೊಂಡಿರುವಂತಹ ವ್ಯಕ್ತಿಗಳು ಮಾಡುವಂತಹ ಒಂದು ಕೆಲಸವಾಗಿರುತ್ತೆ. ನೀವು ಕ್ರಿಕೆಟ್ ಅಲ್ಲೆಲ್ಲ ಸೋತ ಮೇಲೆ ಅಥವಾ ಗೆದ್ದ ಮೇಲೆ ಅವರಿಗೂ ಪ್ರೆಸ್ ಮೀಟ್ ಅಂತ ಮಾಡ್ತಾರೆ. ಅವಾಗ ನೀವು ನ್ಯೂಸ್ ಪೇಪರ್ ಅಲ್ಲಿ ಟಿವಿಯಲ್ಲೆಲ್ಲ ನೋಡಲ್ವಾ? ನಮ್ಮ ತಂಡದ ಎಲ್ಲಾ ಆಟಗಾರರು ಉತ್ತಮವಾಗಿ ಆಡಿದ್ರಿಂದ ನಾವು ಗೆದ್ವಿ ಅಂತ ಹೇಳ್ಕೊಳ್ತಾರೆ. ಸೋತಾಗ ಅವರಿಂದ ಸೋತು ಇವರಿಂದ ಸೋತು ಅಂತ ಹೇಳ್ಕೊಳ್ಳೋದಿಲ್ಲ. ನೋಡಿದ್ದೀರಾ? ಟಿವಿಗಳಲ್ಲಿ ನೋಡಿದ್ದೀರಾ ಮಕ್ಕಳೇ? ಎಲ್ಲೂ ಯಾರು ಹೇಳ್ಕೊಳ್ಳಲ್ಲ. ನನ್ನ ಕೆಲವು ಕೆಟ್ಟ ನಿರ್ಧಾರಗಳಿಂದ ಸೋತ್ವಿ ಅಂತ ಹೇಳ್ಕೊಳ್ತಾರೆ ಅಲ್ವಾ? ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ? ಹೊಣೆಗಾರಿಕೆಯನ್ನ ಓದ್ತಾರೆ. ಗೊತ್ತಾಯ್ತಾರ ಮತ್ತೆ? ಇಲ್ಲಿ ಇಷ್ಟು ಸಾಕು. ಇನ್ನು 4 ಪಾಯಿಂಟ್ಗಳಿದಾವೆ. 3 ಪಾಯಿಂಟು ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿಡುವುದು. ಗೊತ್ತಾಯ್ತಾರ ಮತ್ತೆ? ಇವುಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ಅದು ಆಮೇಲೆ ಬಿಡುವಿನ ವೇಳೆಯಲ್ಲಿ ಸದುಪಯೋಗ ಮಾರ್ಗೋಪಾಯಗಳನ್ನ ಸೂಚಿಸೋದು ಸಹ ದೈಹಿಕ ಶಿಕ್ಷಣದಲ್ಲಿ ಹೇಗೆ ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ಆಮೇಲೆ ಸೂಕ್ತ ಪ್ರತಿಭೆಗಳ ಪ್ರದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸೋದು, ಇದು ದೈಹಿಕ ಶಿಕ್ಷಣದಲ್ಲಿ ತುಂಬಾ ಅವಶ್ಯಕವಾಗಿರುವಂಥದ್ದು. ಯಾಕೆ ಅಂದ್ರೆ ಒಬ್ಬ ಪ್ರತಿಭೆಯನ್ನ ಗುರುತಿಸ್ಬೇಕು ಅಂದ್ರೆ ಅವನಿಗೆ ಕೂತ್ಕೊಂಡು ನೀನು 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 ಅಂತ ಹೇಳಿದ್ರಲ್ಲ, ಅವನಿಗೆ ಕರ್ಕೊಂಡೋಗಿ ಯಾವ ಆಟದಲ್ಲಿ ಆಸಕ್ತಿ ಇದೆ ಅವನಿಗೆ ಓಡಿಸುವುದರ ಮೂಲಕ ಯಾರು ಚೆನ್ನಾಗಿ ಓಡ್ತಾರೆ ಅನ್ನೋದನ್ನ ನಾವು ಪ್ರತಿಭೆಯನ್ನ ಗುರುತಿಸಬೇಕಾಗಿರುತ್ತೆ. ಈ 3 ಅಂಶಗಳನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ.